ಸರಸ್ವತಿಗೆ ನಮಸ್ಕಾರ. ಮೈಕ್ನವರು ದಯವಿಟ್ಟು ವಾಲ್ಯೂಮು ಶಾರ್ಪ್ನೆಸ್ ಎರಡನ್ನು ಸಸ್ಟೈನ್ ಮಾಡಿ ನೀವು ಕೊನೆಯವರೆಗೆ, ಆಯಿತಾ? ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸುತ್ತ, ತಾಯಿ ಶಾರದೆಯನ್ನ ಎರಡಕ್ಷರವ ನಾಲಿಗೆಯಲ್ಲಿ ನುಡಿಸೆಂದು ಕೂರುತ್ತ, ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಿತ್ಯಾನಿತ್ಯ ವಿವೇಕ ಭೋಗ ವಿರತಿ ಶಾಂತ್ಯಾದಿ ಷಟ್ಕಂ ತಥಾ ಮೋಕ್ಷೇಚ್ಛಾ ಮನಪಾಯಿನಿ ವಿತರ ಭೋ ಶಂಭೋ ಕೃಪಾವಾರಿದೆ. ವೇದಾಂತ ಶ್ರವಣಂ ತದರ್ಥ ಮನನಂ ಧ್ಯಾನಂ ಚಿರಂ ಬ್ರಹ್ಮಣ ಸಚ್ಚಿದ್ರೂಪನೋರಖಂಡ ಪರಮಾನಂದಾತ್ಮನ ಶಂಕರ. ಶಿವಾಭಿನವ ನರಸಿಂಹ ಭಾರತಿಗಳ ಸ್ತೋತ್ರವೇದು. ನಿತ್ಯಾನಿತ್ಯ ವಿವೇಕ ಭೋಗ ವಿರತಿ ಶಾಂತ್ಯಾದಿ ಷಟ್ಕಂ ತಥಾ. ಭಗವಂತ ನೀನು ಕಾರುಣ್ಯಮೂರ್ತಿ ಶಂಕರ. ನಿನ್ನನ್ನು ನಾನು ಯಾವುದಕ್ಕೆ ಪ್ರಾರ್ಥಿಸುತ್ತಿದ್ದೇನೆ ಅಂಥೇಳಿ ಅಂದರೆ, ಈ ಜಗತ್ತಿನ ಭೋಗಗಳಲ್ಲಿ ಯಾವ್ಯಾವುದು ನನಗೆ ಬೇಕೋ ಅದೆಲ್ಲವನ್ನೂ ನೀನು ನನಗೆ ಕೊಟ್ಟು ನನ್ನನ್ನು ಸುಸ್ಥಿತಿಯಲ್ಲಿ ಇಟ್ಟಿದ್ದೀಯೆ. ಗಿರಿಜಾ ಕಲ್ಯಾಣದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಪ್ರಾರ್ಥನೆಯೂ ಕೂಡ ಇದೇ ಆಗಬೇಕು. ಯಾಕೆಂದರೆ ನಮ್ಮ ದೇಹ ಮನಸ್ಸು ಇವುಗಳನ್ನೆಲ್ಲ ಭಗವಂತ ಶಂಕರ ಸರಿಯಾದ ಕ್ರಮದಲ್ಲಿಯೇ ಇರಿಸಿದ್ದಾನೆ. ಹಾಗಾಗಿಯೇ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡುವುದಕ್ಕೆ ಸಾಧ್ಯವಾಗಿರುವಂಥದ್ದು. ಬೇಕಾಗಿರುವುದು ಏನು ಮುಂದಕ್ಕೆ ಅನ್ನುವ ಪ್ರಶ್ನೆ ಬಂದರೆ, ನಿತ್ಯಾನಿತ್ಯದ ವಿವೇಕ ಭೋಗ ವಿರತಿ. ಸದಾ ಇದೇ ಭೋಗದಲ್ಲಿಯೇ ಮುಳುಗಿದ್ದರೆ ಅದರಿಂದ ಹೊರಗೆ ಬರುವುದು ಯಾವತ್ತು? ಭೋಗದ ಆಕಾಂಕ್ಷೆಯನ್ನು ಎಂದು ಕಡಿಮೆ ಮಾಡಿಕೊಳ್ಳಬೇಕು ಹಾಗಾದರೆ ಅಂಥೇಳಿ ಅಂದರೆ, ನಮ್ಮ ದರ್ಶನಕಾರರು ಹೇಳುವಂಥದ್ದು ಬುದ್ಧಿ ಬಂದಾಗಿನಿಂದಲೇ ಅದನ್ನು ಕಡಿಮೆ ಮಾಡುವುದಕ್ಕೆ ಆರಂಭ ಮಾಡಬೇಕು. ಆದರೆ ನಾವು ತುಂಬ ಪುರುಸುತ್ತಾಗ ಆರಂಭಿಸ್ತೀವಿ ಅಂಥೇಳಿ ಭಾವಿಸ್ಕೊಳ್ತೀವಿ. ಅದು ಸಾಧ್ಯವಾಗದ ಸಂಗತಿ. ಅದು ಏನೇ ಇದ್ದರೂ ಇವತ್ತು ಪ್ರಾರ್ಥಿಸುತ್ತಿದ್ದೇನೆ, ದಯಮಾಡಿ ಭೋಗ ವಿರತಿಯನ್ನು ಕೊಡು, ಶಮಾದಿ ಷಟ್ಕರ್ಮ ಸಂಪತ್ತಿಯನ್ನು ನನಗೆ ಕೊಡು. ಅದಲ್ಲ, ಅದರ ಜೊತೆಗೆ ಸ್ಥಿರವಾದ ಮೋಕ್ಷೇಚ್ಛ ಮನಪಾಯಿನಿ, ಸದಾ ಮೋಕ್ಷವನ್ನು ಬಯಸುವಂತಹ ಮಾನಸಿಕ ಸ್ಥಿತಿಯನ್ನು ನನಗೆ ಕೊಡು. ಶಂಭೋ ಕೃಪಾವಾರಿದೆ. ಅದನ್ನು ಕೊಡುವುದಕ್ಕೆ ನನಗೆ ಏನೇನು ಬೇಕು ಅಂದರೆ, ವೇದಾಂತ ಶ್ರವಣಂ, ಕೇಳುವಂತಹ ಅವಕಾಶವನ್ನು ದಯಮಾಡಿ ಕಲ್ಪಿಸಿಕೊಡು. ವೇದಾಂತವನ್ನು ಕೇಳುವುದಕ್ಕೆ ತದರ್ಥ ಮನನಂ, ಕೇಳುವುದಷ್ಟೇ ಅಲ್ಲ, ಅದರ ಅರ್ಥವೇನು ಅನ್ನುವುದನ್ನು ತಿಳಿದು ಅದನ್ನು ಮತ್ತೆ 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 ಪುನರ್ಮನನಗೊಳಿಸುವಂತಹ ಮಾನಸಿಕ ಸ್ಥಿತಿಯನ್ನು ನನಗೆ ಕೊಡು. ಧ್ಯಾನಂ ಚಿರಂ ಬ್ರಹ್ಮಣ, ಅಖಂಡ ಬ್ರಹ್ಮವನ್ನು ಮತ್ತು ಪರಮಾನಂದವನ್ನು ಒಳಗೆ ಹೇಗೆ ಇರಿಸಿಕೊಳ್ಳಬೇಕು ಅನ್ನುವುದನ್ನು ದಯಮಾಡಿ ಕರುಣಿಸು. ಪರಮಾನಂದಾತ್ಮನಃ ಶಂಕರ. ತಾಯಿ ಶಾರದೆಯಂಥವಳು ಕಲ್ಯಾಣೋಜ್ವಲ ಕಾರ್ಮುಕೋದ್ಯತಕರಾಂ ಆನಂದಮಂದಸ್ಮಿತಾಂ ಕಾರುಣ್ಯಾಂಕುಶ ಪಂಚಬಾಣ ಸಹಿತಾಂ ಕಂದರ್ಪ ದರ್ಭೋಜ್ವಲಾಂ ಕಾಮಾಕರ್ಷಣ ದಿವ್ಯ ಪಾಶ ಸುಭಗಾಂ ಕಾಂತ್ಯಗ್ರಕೋಟಿ ಪ್ರಭಾಂ ಕಾಂಚಿಚ್ಛಾಯ ತನುಪ್ರಭಾ ತ್ರಿನಯನಾಂ ಧ್ಯಾಯೇಚ್ಛಿವಾ ಶಾಂಭವಿ. ಅಮ್ಮ, ಎಷ್ಟು ದೊಡ್ಡವಳು ನೀನು ಅಂದರೆ, ಕಲ್ಯಾಣೋಜ್ವಲ, ಸದಾ ಕಲ್ಯಾಣವನ್ನು ಕೇಳಿದವರಿಗೆ ಮಾಡ್ತಾ ಇರುವಂತಹ ಮಾತೃಸ್ವರೂಪಿಣಿ ನೀನು. ಯಾರು ಏನೇ ಮಾಡಿದರೂ ಕೂಡ ನಿನ್ನ ಮುಖಾರವಿಂದವಿದೆಯಲ್ಲ, ಅದು ಆನಂದ ಮಂದಸ್ಮಿತ. ನಿನ್ನ ಮುಖದಲ್ಲಿರುವಂತಹ ಆ ಮಂದಸ್ಮಿತವಾದ ಕಟಾಕ್ಷವಿದೆಯಲ್ಲ, ಅದು ನನ್ನನ್ನು ಸದಾ ಕರುಣಿಸಲಿ. ಕಾರುಣ್ಯಾಂಕುಶ ಪಂಚಬಾಣ ಸಹಿತಾಂ ಕಂದರ್ಪ ದರ್ಪೋಜ್ವಲಾಂ. ನಾವು ನೆನ್ನೆ ಎಲ್ಲ ನೋಡಿದ್ವಿ ಕಾಮದಹನವಾದ ಕಥೆಯನ್ನು.
ಕಾಮನಿಗೂ ಅಂತಹ ಕಾರುಣ್ಯ ಕೊಟ್ಟಂತಹ ಶಾಂಕರಿ ನೀನು ತಾಯೇ. ಆದ್ದರಿಂದ ನೀನು ಎಂಥವಳು, ನಿನ್ನ ಕಾಂತಿ ಕೋಟಿ ಪ್ರಭಾ, 1000 ಕೋಟಿ ಆದಿತ್ಯರನ್ನ ತಂದಿರಿಸಿದರೂ ಕೂಡ ನಿನ್ನ ಕಾಂತಿ ಇದೆಯಲ್ಲ ಅದು ಅತಿ ದೊಡ್ಡದು. ಅಂತಹ ತ್ರಿನಯನಾಂ, 3 ಕಣ್ಣನ್ನ ಉಳ್ಳಂಥವಳು ಸ್ವಯಂ ಕಾಳಿಯಾಗಿರುವ ನೀನು ನನ್ನನ್ನ ಸದಾ ಕಾಪಾಡು ಅಂಬೆ ಅನ್ನುವ ಪ್ರಾರ್ಥನೆ ನಮ್ಮದು. ಈ ಪ್ರಾರ್ಥನೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಶಿವನಿನ್ನೂ ಬಂದಿಲ್ಲ, ಕರಿಬೇಕಲ್ಲ ಒಂದ್ಸರಿ ನಾವು ಅವನನ್ನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಷ್ಟು ಮೆಲ್ಲಗೆ ಕರೆದ್ರೆ ಖಂಡಿತ ಶಿವ ಬರೋದಿಲ್ಲ. ಓಂ ನಮಃ ಶಿವಾಯ. ಹೊರಟಿರೋದು ಮದುವೆ ಮಾಡೋಕ್ಕೆ. ನಮ್ಮ ಮನೆಯ ಆಕೆ ಈ ಪಾರ್ವತಿ, ಶಿವನೂ ನಮ್ಮ ಮನೆಯವನೇ, ಅದು ಬೇರೆ ಭಾಗ. ಆದರೆ ಈ ದೇವರು, ಭಕ್ತಿ ಇದೆಲ್ಲ ನಾವು ತುಂಬ ಮಾತಾಡ್ತೀವಿ. ತುಂಬ ಅಂದರೆ ತುಂಬ ಮಾತಾಡ್ತೀವಿ. ಭಗವಂತ ಇರಬೇಕು, ಭಗವಂತ ನಮ್ಮ ಜೊತೆಗಿರಬೇಕು, ಹಾಗೆ ಹೀಗೆ ಎಲ್ಲ ಮಾತಾಡ್ತೀವಿ. ಒಂದು ಸರಿ ಅವನ ಹೆಸರು ಕರೆಯೋಕ್ಕೆ ಎಷ್ಟು ಸಂಕೋಚ ಆಗುತ್ತಲ್ವ ನಮಗೆ, ಎಷ್ಟು ಸಂಕೋಚ ಪಡ್ತೀವಲ್ವ. ಓಂ ನಮಃ ಶಿವಾಯ ಅಂತ ಹೇಳಿ ಇಲ್ಲಿರೋ ಅಷ್ಟೂ ಜನ ಕರೆದ್ರೆ ಅವನು ಬರಲೇಬೇಕಿಲ್ಲಿಗೆ. ನಂಬಿ ಕರೆದರೆ ಓಯನ್ನನೇ ಶಿವನು ಅಂತ ಹೇಳಿ ಬಸವಣ್ಣನವರು ಅಂದದ್ದು ಇದಕ್ಕೇನೆ. ನಂಬರು ನೆಚ್ಚರು ಬರಿದೇ ಕರೆವರು, ನಂಬಿ ಕರೆದಡೆ ಓಯನ್ನನೇ ಆ ಶಿವ. ಶಿವ ಬರುವ ಮಾದರಿಯಲ್ಲಿ ನಾವು ಕರೆಯಬೇಕು. ಇವತ್ತಂತೂ ಕರೆಯಲೇಬೇಕು. ಕಾರಣ, ನಿಶ್ಚಿತಾರ್ಥ ಮಾಡದೆ ನಾವಿಲ್ಲಿಂದ ಎದ್ದು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಗಟ್ಟಿಯಾಗಿ ಶಿವನನ್ನು ಕರೆಯುವ ಅಭ್ಯಾಸ ಒಳಗಿನಿಂದ ಆದರೆ ಒಳಿತು, ಬೇರೆಯವರಿಗಲ್ಲ ನಮಗೆ ಒಳಿತು. ಆ ನಮಗೆ ಒಳ್ಳೆಯದಾಗುವುದನ್ನು, ನಮ್ಮ ಕಲ್ಯಾಣವನ್ನು ಬಯಸುವಂತಹ ಈ ಕಾರ್ಯಕ್ರಮವೇ ಗಿರಿಜಾ ಕಲ್ಯಾಣ. ಹೆಸರು ಗಿರಿಜೆಯ ಕಲ್ಯಾಣ. ಆ ಕಲ್ಯಾಣದ ಕಥೆಯನ್ನು ಕೇಳುವುದು ನಮ್ಮ ಕಲ್ಯಾಣಕ್ಕೋಸ್ಕರ. ನಮ್ಮ ಕಲ್ಯಾಣವಾಗಬೇಕು ಅಂಥೇಳಿ ಅಂದರೆ ಆ ಕಲ್ಯಾಣಕ್ಕೋಸ್ಕರ ಅದು ಎಷ್ಟು ಜನ ತ್ಯಾಗ ಮಾಡಿರ್ತಾರೆ. ನೆನ್ನೆಯೇ ನೋಡಿದ ಕಾಮ ತನ್ನ ದೇಹವನ್ನು ಬಿಟ್ಕೊಡ್ತಾನೆ. ಒಂದು ಕ್ಷಣದಲ್ಲಿ ವೈಭೋಗದ ತುದಿಯಲ್ಲಿದ್ದಂತಹ ಕಾಮ ಸಿಂಹಾಸನ ಸ್ಥಿತನಾದಂಥವನು ಇವರಿಬ್ಬರ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ತೆತ್ತುಕೊಂಡನಲ್ಲ. ಅದು ನಾವು ಕಲಿಯಬೇಕಾದ್ದು. ಅಂಥದ್ದೇ ನಮ್ಮ ಬದುಕಿನಲ್ಲಿ ಉಳಿದುಕೊಳ್ಳಬೇಕಾದ್ದು. ಹಾಗಾಗಿ ಕಾಮನ ಕೆಲಸ ಅಲ್ಲಿ ಮುಗಿದಿತ್ತು. ಇತ್ತ ಕಡೆ ಯಾರಿಗೂ ಏನು ಮಾಡಬೇಕು ಅನ್ನುವ ಹದನು ಸರಿಯಾಗಿ ತಿಳಿದಿರಲಿಲ್ಲ. ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರ ಮನಸ್ಸಿನಲ್ಲೂ ಪೂರ್ಣವಾಗಿ ಮಾಡಿತ್ತು. ಮುಂದೆ ಯಾರು ಏನು ಮಾತಾಡಬೇಕು ಅನ್ನುವಂಥ ಸಂಗತಿಯನ್ನು ಯಾರೂ ಅರಿಯದೆ ಯಾರೂ ಅರಿಯದೆ ತಮ್ಮಲ್ಲಿಯೇ ಭಾವಿಸಿಕೊಂಡು ಕೂತಿದ್ದರು. ಎಲ್ಲಿಂದ ಮಾತನ್ನು ಆರಂಭಿಸಬೇಕು, ಯಾರಿಂದ ಮಾತನ್ನು ಆರಂಭಿಸಬೇಕು? ಅಲ್ಲಮರು ಒಂದು ಮಾತು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದ ಬೆಂದು ಕಳಾತೀತ. ಅದನ್ನು ಬಳಸುವುದು ಇದೆಯಲ್ಲ ಕಷ್ಟದ ಕೆಲಸ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ. ಇಲ್ಲಿ ಸೂತಕದ ಛಾಯೆ ಇದೆ ಇಲ್ಲಿ. ಕಾರಣ
ನೀನು ಹೋಗಿ ಗೆಲ್ಲು ಅಂತ ಆಶೀರ್ವದಿಸಿ ಕಳುಹಿಸಿದವರೆಲ್ಲರೂ ಕೂಡ ತುಟಿ ಹೊಲಿದು ಕೂತಿದ್ದಾರೆ. ಒಬ್ಬರಿಗೂ ಮಾತಾಡುವಂತಹ ಶಕ್ತಿ ಇಲ್ಲ ಈ ಹೊತ್ತಿನಲ್ಲಿ, ಒಬ್ಬರಿಗೂ ಶಕ್ತಿ ಇಲ್ಲ. ಎಲ್ಲರೂ ಆ ಇಷ್ಟೆತ್ತರದ ಒಂದು ಗುಡ್ಡೆ ಇತ್ತಲ್ಲ ಭಸ್ಮದ್ದು, ಅದನ್ನು ಸುಮ್ಮನೆ ನೋಡಿ ನಿಂತಿದ್ದಾರೆ. ಪಾರ್ವತಿಗೂ ಕೂಡ ಇದರ ಅರಿವಾಯಿತು. ಎಂಥ ಕೆಲಸ ಆಯಿತು! ಈಗಷ್ಟೇ ಕೇಳಿ ಹೋಗಿದ್ದ ಕಾಮ, ಕಾಪಾಡಮ್ಮ ನನ್ನನ್ನು ಅಂತ ಹೇಳಿ, ನೀ ಹೋಗು ನಾನು ನಿನ್ನ ಹಿಂದಿದ್ದೇನೆ ಅಂತ ಹೇಳಿ ಕೊಟ್ಟ ಆಶ್ವಾಸನೆ ಸುಳ್ಳಾಯ್ತಲ್ವ. ತಾಯಿಯೇ ಸುಳ್ಳು ಹೇಳ್ತಾಳೆ ಅಂಥೇಳಿ ಆದರೆ ಭಕ್ತರು ನೆಚ್ಚಿ ಬದುಕುವುದು ಹೇಗೆ? ಹಾಗಿದ್ರೆ ಪಾರ್ವತಿಗೆ ಬಂದ ಪ್ರಶ್ನೆ ಇದು. ರತಿಯನ್ನು ನೋಡ್ತಾಳೆ. ರತಿ ಹೇಗೆ ಆಗಿದ್ಲು ಅಂದರೆ ಓಡಿ ಬಂದು ನಿಂತ್ಕೊಳ್ತಾಳೆ. ಇಲ್ಲಿಯವರೆಗೆ ಕಾಮ ವಿಜೃಂಭಿಸಿದ್ದು ಮಾತ್ರ ಗೊತ್ತಿತ್ತೇ ಹೊರತು ಕಾಮ ಉರಿದು ಬೂದಿಯಾಗಬಲ್ಲ ಅನ್ನುವಂಥ ಯೋಚನೆ ಬಂದೇ ಇರಲಿಲ್ಲ. ಬಂದಳು, ನೋಡ್ತಾಳೆ. ಬೆಂದಿದ್ದ ಕಾಮನಂ ಕಂಡು ನುಡಿಯಲರಿಯದೆ ನಿಲೆ. ರತಿ ನಿಂತ್ಕೊಂಡ್ಲು. ಹೀಗೂ ಮಾಡಿಕೊಂಡ್ರೆ ಏನು ಮಾಡಬಹುದು ಅಂತ ಹೇಳಿ ಬಾಯಿ ಕಳೆದು ರತಿ ನಿಂತಿದ್ದಾಳೆ. ದೇವತೆಗಳೆಲ್ಲರೂ ಕೂಡ ಅವಳ ಸುತ್ತ ಮೌನವಾಗಿ ಬಂದು ನಿಂತಿದ್ದರು. ಪ್ರಶ್ನೆ ಕೇಳಿದ್ಲು ರತಿ ಎಲ್ಲರನ್ನು. ಇವನು ಉರಿದು ಹೋಗಿದ್ದಾನೆ, ಒಂದು ಅಸ್ಥಿಯೂ ನನ್ನ ಪಾಲಿಗೆ ಇಲ್ಲ. ಯಾಕೆಂದರೆ ಬಂದ ಅಗ್ನಿ ಶಿವನ ಹಣೆಗಣ್ಣಿನದು. ನಾವು ಹಾಕುವ ಬೆಂಕಿಯಲ್ಲಿ ಯಾವ ಮೂಳೆಗಳು ಬೇಕಾದರೂ ಉಳಿದಿರುತ್ತೆ. ಶಿವನ ಹಣೆಗಣ್ಣನ್ನು ಎದುರಿಸೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಮೂಳೆಯೂ ಇಲ್ಲದ ಮಾದರಿಯಲ್ಲಿ ಪೂರ್ಣ ಪುಡಿ ಪುಡಿಯಾದಂತಹ ದೇಹವನ್ನು ಅಲ್ಲಿಟ್ಕೊಂಡು ಅವಳು ನಿಂತಿದ್ದಾಳೆ. ಇವಾಗ ಸುತ್ತಲಿನವರನ್ನು ನೋಡಿದ್ಲು. ಮೌನವಾಗಿ ರತಿ ನೋಡ್ತಿದ್ದಾಳೆ. ಇಷ್ಟೊಂದು ಭೀಭತ್ಸವಾಗಿ ಬಿಟ್ರೆ ಯಾರೂ ಏನೂ ಮಾತಾಡೋಕ್ಕಾಗೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಆರಂಭ ಆಯಿತು. ಏನು ಸಮಸ್ಯೆ ಅಂಥೇಳಿ ಅಂದರೆ, ಶಿವನ ಹಣೆಗಣ್ಣಿಂದ ಹೊರಟಂಥ ಕಿಚ್ಚು ಇದೆಯಲ್ಲ, ಅದು ಅಷ್ಟು ಬೇಗ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ಶಿವ ನೋಡಿದ, ಏನೂ ಮಾತಾಡಲಿಲ್ಲ. ರತಿಯನ್ನು ಕರೆದು ಹೇಳ್ತಾನೆ, ಅಮ್ಮ, ನನ್ನ ಕ್ರೋಧದಿಂದ ಇದು ಉಂಟಾಗಿದೆ. ನನ್ನ ಕ್ರೋಧ ಅಥವಾ ಮಂದಸ್ಮಿತ ಎರಡರಿಂದ ಏನು ಆಗುವುದೋ ಅದು ಯಾವುದೂ ವ್ಯರ್ಥವಾಗುವುದಿಲ್ಲ. ಆದರೆ ನಿನ್ನ ಶೋಕಕ್ಕೂ ನಾನು ಒಂದು ಪರಿಹಾರವನ್ನು ಕೊಡಬಲ್ಲೆ. ಯಾಕೆ ಅಂದರೆ ನಾವು ಶಿವನನ್ನು ಶೋಕನಾಶನ ಅಂತಲೇ ಕರೆಯುವಂಥದ್ದು. ರತಿ ಕೇಳ್ತಾಳೆ, ಏನು ಕೊಡ್ತೀಯ ಇವಾಗ? ಹೇಗೆ ಕೊಡ್ತೀಯ? ಆವಾಗ ಒಂದು ಮಾತು ಹೇಳ್ತಾನೆ, ನೋಡು, ಕೃಷ್ಣ ಧರಿತ್ರಿಯಲ್ಲಿ ಅವತಾರ ಮಾಡುವವರೆಗೆ ನಿನ್ನ ಪತಿ ಅಂಗರಹಿತನಾಗಿ ಇರ್ತಾನೆ. ಯಾವಾಗ ಶ್ರೀಕೃಷ್ಣ ದ್ವಾರಕೆಯಲ್ಲಿ ಬರುವವನೋ ಆಗ ರುಕ್ಮಿಣಿಯ ಗರ್ಭದಲ್ಲಿ ಈ ಕಾಮ ಹುಟ್ಟುತ್ತಾನೆ. ಅದಕ್ಕೆ ನಾವು ಆ ಕಥೆಯಾದ ಮೇಲೆ ಕಾಮನ ತಂದೆ ಶ್ರೀಕೃಷ್ಣ ಅಂತ ಹೇಳಿ ಕರೆಯುವಂಥದ್ದು. ಆ ರುಕ್ಮಿಣಿಯ ಗರ್ಭದಿಂದ ಹುಟ್ಟುವ ಕಾಮನ ಹೆಸರು ಪ್ರದ್ಯುಮ್ನ. ಆ ಪ್ರದ್ಯುಮ್ನನ್ನು ಶಂಬರಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಹೊತ್ತೊಯ್ತಾನೆ. ಆ ಮಗುವನ್ನು ಹೊತ್ತೊಯ್ಯೋದು ಅಷ್ಟೇ ಅಲ್ಲ, ಅದನ್ನು ಸಮುದ್ರಕ್ಕೆ ಬಿಸಾಡ್ತಾನೆ. ಅವನು ಹುಟ್ಟಿದ ಮಗುವನ್ನು. ಅದು ಸತ್ತೋಯ್ತು ಅಂತ ಹೇಳಿ ಭಾಳ ನೆಮ್ಮದಿಯಾಗಿ ಹಿಂದಿರುಗ್ತಾನೆ. ಆ ಮಗು ಆ ಸಮುದ್ರದೊಳಗೆ ಬಿದ್ದದ್ದನ್ನು ಒಂದು ಮೀನು ನುಂಗತ್ತೆ. ನಿನ್ನನ್ನೂ ಅವ ಕರ್ಕೊಂಡು ಹೋಗ್ತಾನೆ. ನಿನ್ನ ಪತಿ ಸಿಗುವವರೆಗೂ ನೀನು ನೆಮ್ಮದಿಯಾಗಿ ಅಲ್ಲಿರು.
ಅದಾದ ಮೇಲೆ ಅವ ಬಂದು ನಿನ್ನನ್ನು ಸೇರ್ತಾನೆ. ಈ ಕಾಮನೇ ಯುದ್ಧದಲ್ಲಿ ಶಂಬರಾಸುರನನ್ನು ಕೊಲ್ತಾನೆ. ಆ ನಂತರ ಮತ್ತೆ ನೀನು ದ್ವಾರಕೆಗೆ ಹಿಂತಿರುಗುವಂತೆ ಅನ್ನುವಂಥ ವಿಶಾಪವನ್ನು ಕೊಟ್ಟು ಶಿವ ಅಲ್ಲಿಂದ ಹೊರಡ್ತಾನೆ. ಈ ಕಥೆಯನ್ನು ತುಂಬ ಸೊಗಸಾಗಿ ಕನ್ನಡದಲ್ಲಿ ತಂದಿರುವವರು ಕನಕದಾಸರು. ಮೋಹನ ತರಂಗಿಣಿಯಲ್ಲಿ ಈ ಎಲ್ಲ ಉಲ್ಲೇಖಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ತುಂಬ ಒಳ್ಳೆಯ ಕಥೆ. ಸಾಂಗತ್ಯದ ಛಂದಸ್ಸಿನಲ್ಲಿ ಎಷ್ಟು ಸೊಗಸಾಗಿ ಬರೀತಾರೆ. ಈ ಕಾವ್ಯಗಳೆಲ್ಲ ನಮಗೆ ಬದುಕನ್ನು ಎಷ್ಟು ಚೆನ್ನಾಗಿ ಕಟ್ಕೊಡುತ್ತೆ ಅಂದರೆ ಅದರ ಚಂದವೇ ಬೇರೆ. ಆದರೆ ಇತ್ತ ಕಡೆ ಈ ಅಗ್ನಿಯನ್ನು ಆರಿಸುವವನು ಯಾವನು? ಹಣೆಗಣ್ಣಿನದು ಇಡೀ ಚರಾಚರವನ್ನು, ಪ್ರಾಣಿಗಳನ್ನು ಆ ಅಗ್ನಿ ಸುಡ್ತಾ ಇದೆ. ಅದು ಶಿವನ ಕೃಪೆಯಿಂದ, ತೇಜಸ್ಸಿನಿಂದ ಹೊರಟುವಂಥದ್ದು. ಎಲ್ಲರೂ ಕೂಡ ನೋಡಿದರು. ಬ್ರಹ್ಮ ನಿಂತು ಆ ಜ್ವಾಲೆಯನ್ನು ಒಂದು ಕುದುರೆಯ ರೂಪವನ್ನಾಗಿ ಮಾಡಿದ. ಅದನ್ನು ಹೋಗಿ ಸಾಗರನ ಬಳಿಗೆ ಕೊಟ್ಟ. ಈ ಕುದುರೆಗೆ ತಿನ್ನೋದಕ್ಕೆ ತುಂಬ ಬೇಕು, ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದು ಜಗತ್ತನ್ನು ಭಸ್ಮ ಮಾಡುವುದಕ್ಕೆ ಬದಲಾಗಿ ನಿನ್ನ ಒಳಗಿರಲಿ. ಆದ್ದರಿಂದ ಪ್ರತಿನಿತ್ಯ ನಿನ್ನ ಜಲವೇ ಇದಕ್ಕೆ ಆಗತ್ತೆ, ಆಹಾರವಾಗತ್ತೆ. ಆದ್ದರಿಂದ ನೀನು ಪ್ರಯತ್ನಪೂರ್ವಕವಾಗಿ ಇದನ್ನು ಧಾರಣೆ ಮಾಡು ಅಂತ ಹೇಳಿದಾಗ ಸಮುದ್ರ ರುದ್ರನ ಕ್ರೋಧಾಗ್ನಿ ರೂಪವನ್ನು ಧರಿಸಿಕೊಳ್ಳಲು ಸಮ್ಮತಿಯನ್ನು ಕೊಡ್ತಾನೆ. ಇದಾದ ನಂತರ ಪಾರ್ವತಿಯ ಮುಂದೆ ಈಕೆ ಬರ್ತಾಳೆ. ಬಂದು ನಿಂತ್ಕೊಳ್ತಾಳೆ. ಎಷ್ಟೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದೆ ಅಲ್ಲಮ್ಮ ನೀನು, ಈಗ ಅದು ಎಲ್ಲಿ ಹೋಯಿತು? ಯಾವ ಕಡೆ ಹೋಯಿತು? ಎತ್ತಣ ಹರ, ಎತ್ತಣ ತಪ, ಎತ್ತಣ ಊರಿ, ಅದು ಎತ್ತಣ ಸ್ಥಿತಿ ನನ್ನದು. ನೀನೂ ನನಗೊಂದು ಉತ್ತರವನ್ನು ಕೊಡಬೇಕಲ್ವಾ?
ಪಾರ್ವತಿಯ ಮುಂದೆ ಬಂದು ನಿಂತಿದ್ದಾಳೆ. ಈಗ ನನ್ನ ಚೆಲುವು ಸತ್ತುದು ಸುಖ ಹಾಳಾಯಿತು. ಜಗದ ಜನನಿ ನೀನು, ನಿನ್ನ ಮಗು ನಾನು. ನನ್ನ ಚೆಲುವು ಸತ್ತಿದೆ, ನನ್ನ ಸುಖವೂ ಕೂಡ ಹಾಳಾಗಿದೆ. ಕಂದರ್ಪ ಭಸ್ಮನಾಗಿದ್ದಾನೆ, ನನಗೆ ಯಾವ ಉತ್ಸಾಹವೂ ಇಲ್ಲ. ಮುಂದೆ ನಾನು ಏನು ಮಾಡಲಿ? ತಾಯಿಯನ್ನಲ್ಲದೆ ಮಕ್ಕಳು ಬೇರೆ ಯಾರನ್ನೂ ಈ ಪ್ರಶ್ನೆಯನ್ನು ಕೇಳೋಕ್ಕಾಗಲ್ಲ. ಆದರೆ ಈ ಪ್ರಶ್ನೆ ತಾಯಿಯ ಮುಂದೆ ಬಂದಾಗ ಲೌಕಿಕದ ತಾಯಂದರಿಗೂ ಕಷ್ಟ, ಪಾರ್ವತಿಗೂ ಕಷ್ಟವೇ. ಪಾರ್ವತಿ ಮೊದಲು ಪ್ರಯತ್ನವನ್ನು ಮಾಡ್ತಾಳೆ, ಅಮ್ಮ ಸ್ವಲ್ಪ ಸಮಾಧಾನ ಮಾಡಿಕೊ ಅಂತ. ಸ್ವಲ್ಪ ಸಮಾಧಾನವನ್ನು ತಂದುಕೋ ಅಂತ ಹೇಳಿದಾಗ ಪ್ರಶ್ನೆ ಮಾಡ್ತಾಳೆ ರತಿ, ಹೇಗೆ? ಕುಸುಮ ಆಭರಣ ಆವಳಿಗಳು ಪೊರೆಯಿವೆಂಬ ಸುಕುಮಾರತೆಯುಳ್ ಬದುಕಿದ್ದವನು ನನ್ನ ಪತಿ ಈ ಕಾಮ. ಆದರೆ ಬಿಸುಗಣ್ಣನ ಮಿಸುಪ ಕೋಪದ ಪೊಸ ತುಡಿಗೆ ಅದು ಎಂತು ಸೈರಿಸಿದನು. ಅದೇ ಕಷ್ಟ, ನಾವು ಬದುಕಿದ್ದೆ ಹಾಗೆ. ಕಮಲದ ದಂಟಿನ ಬಾಣಗಳು ಇಂಥವನ್ನ ಹಾಕಿದ್ದೆವು ನಾವು. ಆದರೆ ನಿನ್ನ ಗಂಡನಾಗುವವನ ಈ ಹೊಸ ತೊಡಿಗೆ ಇದೆಯಲ್ಲ, ಅಗ್ನಿಯ ತೊಡಿಗೆ, ಇದನ್ನು ಹೇಗೆ ಸಹಿಸಿದ ಅಂತ ಒಂದು ಸರಿ ನೀನು ಯೋಚನೆ ಮಾಡ್ತೀಯಮ್ಮ. ಹೇಗೆ ಆಗಿರಬಹುದು ಅವನಿಗೆ? ಪಸಿವರಿಯದೆ, ತೃಷಿಯರಿಯದೆ, ದೆಸೆಯರಿಯದೆ, ಮದನ ಮದನ ಅಂತ ಹೇಳಿ ನಾನು ಬದುಕಿದ್ದೆ. ಈಗ ಕುಸುಮದ ಲಿಂಗಮನ್ನು ಒಸೆದು ಅರ್ಚಿಸಿದ ಫಲಂ ಕೆರ್ಚಿನೊಳಗೆ ಬೇವಂತಾಯ್ತೆ. ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡಿದ್ದಲ್ಲದೆ ನಾನು ಏನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಎಂಥ ದೊಡ್ಡ ಫಲ ಅಲ್ವಾಯಿತು. ನನ್ನ ಗಂಡನನ್ನು ಸುಟ್ಟು ಬೂದಿಯನ್ನು ನಿನಗಾಗಿ ತೆಗೆದುಕೋ ಅಂದ ಮಹಾಕಾಲನಾದನಲ್ಲಮ್ಮ ಈ ಶಿವ. ಇದನ್ನು ಹೇಗೆ ನಾನು ಇಟ್ಕೊಳ್ಳಿ? ಏನು ಮಾಡಲಿ? ನನ್ನ ಗಂಡ ನನ್ನನ್ನು ಹೇಗೆ ನೋಡ್ಕೊತಿದ್ದ ಗೊತ್ತಮ್ಮ ನಿನಗೆ? ಬೆಳಗಾಯಿತು ಉಪ್ಪವಡಿಸು, ಬೆಳಗುವ ಮಣಿ ಮುಕುರವಂ ನಿರೀಕ್ಷಿಸು. ಹೇಳ್ತೀಯ ರತಿ, ಎದ್ದು ಶೃಂಗಾರಗೊಳ್ಳುವೆಯ? ಹಂಸಾವಳಿಯಂ ನಡೆಬಾಡಿಸು. ರಾಜಹಂಸಗಳು ಹೋಗ್ತಾ ಇದ್ದಾವೆ, ಅವುಗಳಿಗೆ ಒಂದಷ್ಟು ಮಾತು ಕಲಿಸು, ಮಾತನಾಡಿಸು. ಕೋಕಿಳದ ನಿನಾದಮನ್ ಆಲಿಸು. ಹೀಗೆ ನನ್ನನ್ನು ನೋಡಿಕೊಂಡವನು ಮದನ. ಇಂತಹವನು ಇಲ್ಲದೆ ಇದ್ದಲ್ಲಿ ನಾನು ಹೇಗೆ ಬದುಕಬೇಕು? ಯಾವ ಮಾದರಿಯಲ್ಲಿ ಬದುಕಬೇಕು ಅಂತ ಹೇಳಿ ನಿನಗೆ ಅರ್ಥ ಆಗ್ತಾ ಇಲ್ಲ. ಉಳಿದವರನ್ನ ಕೇಳ್ತೀನಿ. ನೆಲನೇ ನಭವೇ ಶಿಖಿಯೇ ಜಲವೇ ರವಿಯೇ ಶಶಾಂಕನೆ ಮಾರುತನೆ. ಒಮ್ಮೆ ನನ್ನ ಕಾಮನನ್ನು ತಂದು ಕೊಡಲಾರಿರ ನೀವು? ಒಂದು ಸರಿ ತಂದು ಕೊಟ್ಬಿಡಿ, ನಾನು ಮತ್ತೆ ಕೇಳೋದಿಲ್ಲ. ವನದೇವತೆಯರಿರ ಎಲ್ಲಿ ನಡೆದದ್ದು ಎಲ್ಲಕ್ಕೂ ಕೂಡ ನೀವೇ ಸಾಕ್ಷಿ. ಇಷ್ಟು ಜನ ಸಾಕ್ಷಿ ಇದ್ದೀರಾ. ನಮ್ಮ ತಪ್ಪೇನಿದೆ ಇದರಲ್ಲಿ? ಏನೂ ತಪ್ಪಿಲ್ಲ. ವನದೇವತೆಯರಿರ, ನಂದನ ದೇವತೆಯರಿರ, ದಿಸೆಯ ದೇವತೆಯರಿರ ಘನ ಪಾಪಂ ಮಾಡಿದ್ದು ಎಲ್ಲಿ? ಯಾವುದರಿಂದ? ಹೀಗೆ ಮಾತನಾಡಿದ್ದನ್ನು ಕೇಳಿ ಪಾರ್ವತಿಗೆ ತಡೆಯೋಕ್ಕಾಗೋದಿಲ್ಲ. ಬಂದು ಬೆರಗಾಗಿ ಕೃಪಾಕರ ಚಿತ್ತೆ ಹತ್ತೆ ಸಾರ್ದು ರತಿಯನ್ನು ಒಮ್ಮೆ ಅಪ್ಕೊಳ್ತಾಳೆ ಪಾರ್ವತಿ. ಮೈಯ ಮೊಗಮಂ ತಡವುತ್ತಿರೆ, ಮುಖವನ್ನು ನೇವರಿಸ್ತಾಳೆ, ದೇಹವನ್ನೆಲ್ಲ ಸಮಾಧಾನಗೊಳಿಸ್ತಾಳೆ. ಆಗ ಕಣ್ಣೀರನ್ನು ಒರೆಸಿದ ಮೇಲೆ ಒಮ್ಮೆ ಪಾರ್ವತಿಯ ಮುಖವನ್ನು ನೋಡಿ ಕೊನೆಯಲ್ಲಿ ಹೇಳ್ತಾಳೆ, ನೀನು ಯಾರಿಗೆ ಏನು ಕೇಳಿದರೂ ಕೊಡುವೆಯಂತೆ ಅಲ್ವಾ? ಯಾಕೆಂದರೆ ಜಗತ್ತಿನ ಎಲ್ಲ ಮಕ್ಕಳು ನಿನ್ನನ್ನೇ ಕೇಳೋದು. ಕರುಣಿಸು ತಾಯೇ, ದಯೆಯೊಳು ಈಕ್ಷಿಸು, ಉಡುಗಿಸು ನನ್ನ ನೋವ. ನನ್ನ ಕೈಯಲ್ಲಿ ತಡೆಯೋದಕ್ಕೆ ಆಗ್ತಾನೇ ಇಲ್ಲ ಈ ನೋವನ್ನು ತಡೆಯೋದಕ್ಕೆ. ನಿನ್ನ ಪತಿಯಾಗುವವ ಕೊಟ್ಟ ವರಗಿದೆಯಲ್ಲ, ಅದು ಎಷ್ಟು ದೂರವಿದೆ ಗೊತ್ತಾ? ಶ್ರೀಕೃಷ್ಣನೇ ಇನ್ನೂ ಅವತರಿಸಿಲ್ಲ.
ಅವ ಅವತರಿಸಬೇಕು. ಅವತರಿಸಿ ಆದ ಮೇಲೆ ಅವ ದ್ವಾರಕೆಗೆ ಬರಬೇಕು. ಎಷ್ಟೊಂದು ಕಥೆಗಳು ನಡೆಯಬೇಕು. ಅಲ್ಲಿಯವರೆಗೆ ಈ ನೋವನ್ನು ಎಲ್ಲಿಂದ ಹೇಗೆ ನಾನು ತಡೆಯಬೇಕು ಅನ್ನುವುದನ್ನು ನೀನು ನನಗೆ ತಿಳಿಸ್ಬೇಕಲ್ಲಮ್ಮ ಅಂದಾಗ ಈಗ ಗಿರಿಜೆ ಮಾತಾಡದು. ಬೇಡ ಉಡುಗು ಶೌಕರಸವನ್ನ, ನಿನ್ನ ವಲ್ಲಭನನ್ನ ನಾನು ಹೇಗಾದರೂ ತಂದುಕೊಟ್ಟು ನಿನಗೆ ಪರಮ ಹರ್ಷವನ್ನು ಉಂಟು ಮಾಡುವೆ ಎಂದು ರತಿಗೆ ಅಭಯವನ್ನು ಕೊಟ್ಟು ನೋಡ್ತಾಳೆ. ಜಯ ವಿಜಯರನ್ನ ಕರೆಸಿ ಮನದ ಮುನಿಸಿನಿಂದ ಕೇಳ್ತಾಳೆ, ಕಾರುಣ್ಯಮನ್ ಅನವರತ ಇಟ್ಟುಕೊಂಡಿದ್ದಂಥ ಆ ಕಾರುಣ್ಯ ನಿಧಿ ಎನಿಸಿದವ ಅದು ಎತ್ತಬೋದ? ಕೋಪ ಪೂರ್ತಿಯಾಗಿ ಬಂದಿದೆ ಈಗ ಪಾರ್ವತಿಗೆ. ಎಲ್ಲಿ ಹೋದ ಅವ ಅಂತ ಕೇಳಿದಾಗ ಅವರಿಬ್ಬರು ಹೇಳಿದ್ರು, ರಜತಗಿರಿಗೆ ಬೋದಂ. ಅವನು ಮತ್ತೆ ಕೈಲಾಸಕ್ಕೆ ಹಿಂದಿರುಗಿಯಾಯಿತು. ಅಲ್ಲಿಯವರೆಗೆ ಸೌಮ್ಯವಾಗಿದ್ದ ಮಾತೃ ಸ್ವರೂಪಿಣಿಯಾಗಿದ್ದ ಪಾರ್ವತಿ ಈಗ ಬದಲಾಗಿ ಬಿಟ್ಲು. ಇಷ್ಟೆಲ್ಲ ಅವಘಡಗಳಾದ ಮೇಲೂ ಕೂಡ ಶಿವ ಇನ್ನೊಂದಷ್ಟು ಹೊತ್ತು ಇರದೆ ಅವನು ಕೈಲಾಸಕ್ಕೆ ಹೋದ ಅಂಥೇಳಿ ಅಂದರೆ ಅವ ಹಿಂತಿರುಗಬೇಕು ಇಲ್ಲಿಗೆ. ತಾನು ಇದ್ದಲ್ಲಿಗೆ ನಡೆತಂದು ಆನ ಅರ್ಚಿಸೆ ಕಾಮವೈರಿ ನುಡಿಯಿಸದೆ ಅಂತರ್ಧಾನಕ್ಕೆ ಸಂದನೆ ಸಮಂತು ನಾನಿದ್ದಲ್ಲಿಗೆ ತನ್ನನೆ ತರ್ಪೆಂ ಅನ್ನುವ ನಿರ್ಧಾರಕ್ಕೆ ಬಂದುಬಿಟ್ಲು. ನಾನು ಎಲ್ಲಿದ್ದೇನೋ ಅಲ್ಲಿಗೆ ಸ್ವಯಂ ಶಿವ ಬರಬೇಕೇ ಹೊರತು ನಾನು ಅಲ್ಲಿಗೆ ಹೋಗೋದಿಲ್ಲ. ಅವನನ್ನು ಇಲ್ಲಿಗೆ ಬರುವ ಹಾಗೆ ನಾನು ಮಾಡುವೆ. ಆ ದಾರಿ ನನಗೆ ಪೂರ್ಣವಾಗಿ ಗೊತ್ತಿದೆ. ನಿರ್ಧಾರಕ್ಕೆ ಬಂದ ಪಾರ್ವತಿ ಉಗ್ರ ತಪೋಭರ ಆಕೃತಿಯನ್ನಂತೂ ಜಗಂಬೆರಗಾಗಿ ನಿಶ್ಚಲ ವ್ಯಗ್ರ ಮನೋಪ್ರಬಲೆಯಾಗಿ ಬಿಸಿಲ್ ಮಳೆ ಶೀತದೊಳ್ ನಿಂತಿದ್ದಾಳೆ ಪಾರ್ವತಿ. ಯಾವುದಕ್ಕೆ? ಈಶ್ವರನಿನ್ನ ಛಲದಿಂದ ತಂದ ಪೆಂ ಅನ್ನುವ ನಿರ್ಧಾರಕ್ಕೆ ಬಂತು. ಎಷ್ಟು ಸರಸಿಜ ನೇತ್ರೆ ಪುಣ್ಯಗಮಯ ಗಾತ್ರೆ ಸದಾಶಿವನ ಅಂಗಪಾತ್ರೆಯಾಗಿದ್ದ ಆಕೆ ಈಗ ಶಿವನನ್ನು ಕಂಡು ಕಾರುಣ್ಯಕರನಾಗಿದ್ದಂಥವನು ಹೌದು, ಆದರೆ ಈಗ ನನಗೆ ಆ ಕಾರುಣ್ಯ ಬೇಕಿಲ್ಲ, ಅವನಾನಿದ್ದಲ್ಲಿಗೆ ಬರಬೇಕು ಅನ್ನುವ ನಿರ್ಧಾರಕ್ಕೆ ಬಂದು ತಪಕ್ಕೆ ಸಿದ್ಧಳಾದಳು. ತಪಕ್ಕೂ ಕೂಡ ನಿಂತಳು. ಆ ತಪವೆಂಥದ್ದು? ತಪವ ಮಾಡಿದಳು ಪಾರ್ವತಿ ಸರಸಿಜ ನೇತ್ರೆ ಪುಣ್ಯಗಾತ್ರೆ. ತಪವ ಮಾಡಿದಳು ಪಾರ್ವತಿ, ತಪವ ಮಾಡಿದಳು ಪಾರ್ವತಿ, ಸರಸಿಜ ನೇತ್ರೆ ಪುಣ್ಯಗಾತ್ರೆ. ತಪವ ಮಾಡಿದಳು
ಮಗ ಮಮ ಮಗದ ಮದನಿ ಧನಿ ಸನಿ ಸರಿ ಸರಿ ಗಡಿ ಮಗರಿ ನಿರಿ ನಿರ ಮರಿದ ಮಗದ ಮಮ ಮಗರಿ ಗರಿ ಸನಿ ಸರಿ ಗ ಮಮದ ಪಾರ್ವತಿ ಧನವಂತೆ ಚೇತವಿ ಚಲಿಸಲಾಗಿ ಪರ ಶಿವನಿ ಬರುವಂತೆ ಚಲದಿ ತಿರ್ದ ಮಾಡಿದಳು ಪಾರ್ವತಿ ಸರಸಿ ಜನಿತ್ರಿ ಪುಣ್ಯಗಾತ್ರಿ ತಪವ ಮಾಡಿದಳು ಪಾರ್ವತಿ ಪಾರ್ವತಿ ಪಾರ್ವತಿ. ಈ ತಪಸ್ಸೇನು ಆರಂಭವಾಯಿತು, ಪಂಚಾಗ್ನಿಯ ಮಧ್ಯದಲ್ಲಿ ನಿಂತಿದ್ದಳು. ಈ ಭಗವಾನ್ ಶಂಕರ ಇದ್ದಾನಲ್ಲ, ಪತ್ನಿಗೆ ಇಷ್ಟೊಂದು ಕೋಪ ಬಂದ ಮೇಲೂ ಕೂಡ ಪರೀಕ್ಷೆ ಗಿರೀಕ್ಷೆ ಅಂಥೇಳಿ ಹೊರಟವನು ಅಂಥೇಳಿ ಅಂದರೆ ಈ ಶಂಕರ ಮಾತ್ರವೇ. ಯಾಕೆಂದರೆ ಈ ಮಟ್ಟದ ಕೋಪ ಕುದೀತಾ ಇದೆ ಅಂದರೆ ಶಂಕರನೂ ಒಂದು ಸ್ವಲ್ಪ ನಡಗದ್ನೋ ಏನೋ ಗೊತ್ತಿಲ್ಲ, ಆದರೂ ಒಂದು ಸಣ್ಣ ಪರೀಕ್ಷೆಯನ್ನು ಮತ್ತಿಟ್ಟ. ಸಪ್ತರ್ಷಿಗಳನ್ನೆಲ್ಲ ಕರೆದು, ಎಲ್ಲರೂ ಬನ್ನಿ ಇಲ್ಲಿ, ಈ ನಮ್ಮ ಪಾರ್ವತಿ ಇದ್ದಾಳಲ್ಲ, ಆಕೆ ತಪಸ್ಸಿಗೆ ನಿಂತಿದ್ದಾಳಂತೆ, ಅದು ಸತ್ಯವೋ ಅಸತ್ಯವೋ ಅಂತ ಹೇಳಿ ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ಬಂದುಬಿಡ್ತೀರಾ? ಬಂದು ನನಗೆ ಸ್ವಲ್ಪ ಹೇಳಿ, ಅದು ಗಟ್ಟಿಯಾಗಿದ್ದಾದರೆ ಮುಂದಕ್ಕೆ ನಾನು ಹೋಗುವೆ ಇನ್ನೊಬ್ಬ ಪರೀಕ್ಷಕನಾಗಿ, ಇಲ್ಲ ಸ್ವಲ್ಪ ತೆಳುವಾಗಿದೆ ಅಂದರೆ ಮತ್ತೆ ನೋಡೋಣ ಅಂತ. ಸಪ್ತರ್ಷಿಗಳು ಹೇಳಿದ್ರು, ಇದು ನಿಮ್ಮಿಬ್ಬರ ಸಮಸ್ಯೆ, ಮಧ್ಯೆ ನಮ್ಮನ್ನು ಯಾಕಪ್ಪ ತರ್ತಿದ್ಯಾ ನೀನು? ಶಂಕರ ಹೇಳ್ದ, ನಾನು ಯೋಗಿ ಜನರಲ್ಲೂ ಅತ್ಯುತ್ತಮ, ಯೋಗಿಯಾದವನಿಗೆ ಮತ್ತಷ್ಟು ಜನ ಯೋಗಿಗಳು ಸಹಾಯ ಮಾಡಬೇಕಲ್ವ ಅಂದಾಗ ಅವರು ಹೇಳಿದ್ರು, ಆಯಿತು ನಿನ್ನಿಚ್ಛೆ ಅಂತ ಹೇಳಿ ಈ ಸಪ್ತರ್ಷಿಗಳು ಅಷ್ಟೂ ಜನ ಅಲ್ಲಿ ಬಂದರು. ಅವರಿಗೆ ಗೊತ್ತಿತ್ತು ಪಾರ್ವತಿ ಯಾರು ಏನು ಎತ್ತ ಎಲ್ಲವೂ ಗೊತ್ತಿದ್ದೆ. ಪಾರ್ವತಿ ಇದ್ದ ಕಡೆಗೆ ತಲುಪಿದರು. ಅವಳನ್ನು ನೋಡಿದ ತಕ್ಷಣ ಅವರಿಗೆ ಅರ್ಥ ಆಯಿತು, ತಪಸ್ಸಿಗೇನಾದರೂ ಮನುಷ್ಯನ ಆಕಾರವೋ ದೇಹವೋ ಬಂದರೆ ಅದು ಪಾರ್ವತಿ. ಆ ಮಟ್ಟದ ತಪಸ್ಸು. ಬಂದವರನ್ನು ಆಕೆ ಮನಸ್ಸಿನಲ್ಲಿಯೇ ನಮಸ್ಕರಿಸಿ ನೋಡಿದಳು ಕಣ್ತೆರೆದು. ಯಾಕೆ ಬಂದಿದ್ದೀರಿ ಅಂಥೇಳಿ ನನಗೂ ಅರ್ಥವಾಗಿದೆ. ಪರಶಿವನ ದೂತರಾಗಿ ಬಂದಿರುವ ಎಲ್ಲ ಮಹರ್ಷಿಗಳಿಗೆ ನನ್ನ ನಮಸ್ಕಾರ ಅಂಥೇಳಿ ಆಸನವನ್ನು ಸಿದ್ಧ ಮಾಡಿದೆ. ಮುನಿಗಳೆಲ್ಲ ಹೇಳಿದ್ರು, ಅಮ್ಮ ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮಗೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ, ಆದರೆ ಏನು ಮಾಡೋಣ, ನಿನ್ನ ಮನಸ್ಸು ದೃಢತೆಯಿಂದ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಪರೀಕ್ಷಿಸುವುದಕ್ಕಾಗಿ ಅದೇ ನಿನ್ನ ಗಂಡ, ಹಳೆಯ ಗಂಡ ಅವ ಹೇಳಿದ್ದಾನೆ, ಅದಕ್ಕಾಗಿ ನಾವು ಬಂದಿದ್ದೀವಿ ಅಂದ ತಕ್ಷಣ ಪಾರ್ವತಿ ಹೇಳಿದ್ಳು, ಅವನಿಗೆ ಹೋಗಿ ಹೇಳಿ, ಈ ಬಾರಿ ನಾನು ಹುಡುಕಿಕೊಂಡು ಅವನನ್ನು ಬರುವುದಿಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ. ಮನೋರಥ ಏನು ಚೆನ್ನಾಗಿದೆ ಗೊತ್ತಾ ಈ ತಪಸ್ಸು. ಮನೋರಥ ಏನು ಅಂದರೆ ರುದ್ರನೇ ನನ್ನ ಪತಿಯಾಗಬೇಕು, ಆದರೆ ಆ ಪತಿಯಾಗುವುದಕ್ಕೆ ಅವನೇ ಇಳಿದು ಬರಬೇಕು. ಇದಕ್ಕೆ ನಾನು ತಪಸ್ಸು ಮಾಡ್ತಾ ಇರೋದು. ಇದಷ್ಟನ್ನೂ ನೀವು ಹೋಗಿ ನಿಮ್ಮನ್ನು ಕಳಿಸಿದಾತ ಅದು ಅವನಿದ್ದಾನೋ ಅವನಿಗೆ ಹೋಗಿ ತಿಳಿಸಿ. ಇವರಷ್ಟೂ ಜನ ಹಿಂತಿರುಗಿ ಬರ್ತಾರೆ. ಶಿವನಿಗೆ ಅರ್ಥವಾಯಿತು ಏನಲ್ಲಿ ನಡೆದಿರುತ್ತೆ ಅಂತ ಹೇಳಿ. ಆದರೂ ಕೇಳಿದ, ಪಾರ್ವತಿಯ ತಪಸ್ಸು ಒಳಿತೋ ಅನ್ನುವ ಪ್ರಶ್ನೆಗೆ ಅವರು ಹೇಳ್ತಾರೆ, ಸದಾಶಿವ ನೀನೇನು ಮಾಡ್ತಿದ್ದೀಯ ಅದು ಸ್ವಲ್ಪ ಜಾಸ್ತಿ ಆಯಿತು ಮಾಡಿದ್ದು. ಯಾಕೆ ಅಂದರೆ ಅವಳನ್ನು ನಾವು ಕರೆಯೋದೇ ಧ್ಯಾನ ಧ್ಯಾತೃ ಧ್ಯೇಯ ರೂಪ, ಧರ್ಮ ಧರ್ಮ ವಿವರ್ಜಿತ, ಅದು ಅವಳ ಸ್ವರೂಪ. ಎಲ್ಲಿ ನಿಂತಿದ್ದಾಳೆ? ಮಹಾಪದ್ಮಾಟವೀ ಸಂಸ್ಥ ಕದಂಬ ವನವಾಸಿನಿ ಆಕೆ. ಎಂತಹ ಅಟವಿ ಅದು! ಏನು ಮಂತ್ರಗಳನ್ನು ಸಿದ್ಧ ಮಾಡಿದಾರ್ರಿ. ಮಹಾಪದ್ಮ ಅಟವೀ ಸಂಸ್ಥ ಕದಂಬ ವನವಾಸಿನಿ.
ಆ ದೊಡ್ಡ ಅಡವಿಯಲ್ಲಿ ನಿಂತಾಕೆ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ನಿಂತಿದ್ದಾಳೆ. ಕದಂಬವನವಾಸಿನಿ ಅಲ್ಲಿ ನಿಂತಿದ್ದಾಳೆ. ಕದಳಿಯ ಮಧ್ಯದಲ್ಲಿ ಯೋಗಾಗ್ನೆಯಿಂದ ನಿಂತಿದ್ದಾಳೆ ಆಕೆ. ಮತ್ತು ಎಂಥವಳು? ಪಂಚ ಪ್ರೇತಾಸನಾಸೀನ ಪಂಚ ಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನರೂಪಿಣಿ ಆಕೆ. ಅವಳ ತಪಸ್ಸನ್ನು ನಾವು ಯಾವ ಕಡೆಯಿಂದ ಮಾಡುವಂಥದ್ದು ಪರೀಕ್ಷೆಯನ್ನು? ಅವಳ ತಪಸ್ಸು ಜಗತ್ತನ್ನು ಸುಡುತ್ತೆ. ಆದ್ದರಿಂದ ಎಂತಹ ತಪಸ್ಸು! ಆ ಗಿರಿಜೆಯ ಉಗ್ರ ಭಾಸುರವಾದ ತಪಸ್ಸು ನಭಕ್ಕೂ ಕೂಡ ತಾಪವನ್ನ ಮುಟ್ಟಿಸ್ತಾ ಇದೆ. ಅಸಮಾನ ಅಚಳ ಅದ್ಭುತ ವಿಸರವದು ಶುಭಂ ಮತ್ತು ಘನ ವಿಭವಂ. ಆ ತಪಸ್ಸು ಹೆಸರನ್ನ ಇಡಬಾರದು. ಅದು ಯಾವ ಮಟ್ಟದ ತಪಸ್ಸು ಎನ್ನುವಂಥದ್ದು. ಇಲ್ಲಿಯವರೆಗೆ ಸ್ವಾಮಿ ಸದಾಶಿವ ನಿನ್ನನ್ನೂ ಸೇರಿಸಿದಂತೆ ಆ ಮಟ್ಟದ ತಪವನ್ನು ಯಾರೂ ಇಲ್ಲಿ ಮಾಡಲಾಗಿಲ್ಲ. ಆದ್ದರಿಂದ ಆಕೆಯ ತಪಸ್ಸಿಗೆ ನಾವು ಹೆಸರಿಡಿರಬಾರದು ಮತ್ತು ನಿಟ್ಟಿಸಲು ಬಾರದು, ನೋಡಬಾರದು. ಅಂಬಿಕೆಯ ತಪವನ್ನು ತಡೆಯೋಕೆ ಆಗೋದೇ ಇಲ್ಲ. ಅದಕ್ಕೆ ಅವಳ ಇರುವ ಕಡೆಯಲ್ಲಿ ಸ್ವಯಂ ಹರಿ ಮತ್ತು ಬ್ರಹ್ಮೇಂದ್ರ ಎಲ್ಲರೂ ಕೂಡ ಬಂದು ನಿಂತಿದ್ದಾರೆ. ಆ ಉಗ್ರ ತಪದ ವ್ಯಗ್ರವಾಗಿರುವ ಅವಳನ್ನು ನೋಡೋಕ್ಕಾಗ್ತಾ ಇಲ್ಲ. ಹೇಗಿದ್ದಾಳವಳು? ಯಾಮಾಂ ಅನಂತಿ ಮುನಯ ಪ್ರಕೃತಿಂ ಪುರಾಣಿ ವಿದ್ಯೇತಿಯಾಂ ಶ್ರುತಿ ರಹಸ್ಯ ಗಿರೋ ಗೃಣಂತಿ ತಾಂ ಅರ್ಧಪಲ್ಲವಿತ ಶಂಕರ ರೂಪ ಮುದ್ರಾಂ. ನೀನು ಅಂದುಕೊಂಡಿದ್ಯಾ ನೀನು ಪೂರ್ಣ ಅಂತ? ಅರ್ಧ ಅಲ್ಲೇ ಇದ್ದೀಯ ನೀನು. ಮತ್ತೆ ನಮ್ಮನ್ನು ಬೇರೆ ಕಳಿಸ್ತೀಯ? ಅವಳು ಇರುವುದೇ ಹಾಗೆ. ತಾಂ ಅರ್ಧಪಲ್ಲವಿತ ಶಂಕರ ರೂಪ ಮುದ್ರಾಂ ದೇವಿ ಅನನ್ಯ ಶರಣಂ ಶರಣಂ ಪ್ರಪದ್ಯೆ ವ್ಯೋಮೇತಿ ಬಿಂದುರಿತಿ ನಾದ ಇತೀಂದುರೇಖಾಂ ರೂಪೇತಿ ವಾಗ್ಭವತನೂರಿತಿ ಮಾತೃಕೇತಿ ನಿಷ್ಕಂದಮಾಣ ಸುಖಬೋಧ ಸುಧಾ ಸ್ವರೂಪ ವಿದ್ಯೋದಸೆ ಮನಸಿ ಭಾಗ್ಯವತಾಂ ಜನಾನ. ಅವಳ ಆ ಪ್ರಖರವಾದ ತಪಸ್ಸಿದೆಯಲ್ಲ, ಅದು ಒಳಗನ್ನು ಮುಟ್ತಾ ಇದೆ. ಅದಕ್ಕೆ ಅವಳನ್ನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಒಟ್ಟಿಗೆ ಮೂರನ್ನು ತರುವುದಿದೆಯಲ್ಲ, ಅದು ಪಾರ್ವತಿಯಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಅಂಬಾ ಶಾಶ್ವತ ಆಗಮಾದಿ ವಿನುತ ಆರ್ಯಾ ಮಹಾದೇವತ ಯಾ ಬ್ರಹ್ಮಾದಿ ಪಿಪೀಲಕಾಂತ ಜನನಿ ಯಾ ವೈ ಜಗನ್ಮೋಹಿನಿ ಯಾ ಪಂಚ ಪ್ರಣವಾದಿ ರೇಫ ಜನನಿ ಯಾ ಚಿತ್ಕಳಾಮಾಲಿನಿ ಚಿದ್ರೂಪಿ ಪರದೇವತ ಭಗವತೀ ಶ್ರೀರ್ಜ ರಾಜರಾಜೇಶ್ವರಿ ನಮಸ್ತುಭ್ಯಂ 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 ನಮೋ ನಮಃ. ಹೀಗೆ ಇರುವವಳ ತಪಸ್ಸಿರಲಿ ಹತ್ತಿರವೂ ಕೂಡ ಸುಳಿಯಲಾಗದು. ಅದಕ್ಕೆ ಅವಳ ಸುತ್ತ ಇರುವಂತಹ ಜಾಗವಿದೆಯಲ್ಲ, ಅದು ಆ ಪ್ರಖರತೆಯನ್ನು ತಾಳಲಾರದೆ ಸುಡುತ್ತಾ ಇವೆ. ಇಡೀ ವಿಹಂಗ ಕುಲ, ಕೆರೆ, ಬಾವಿ ಎಲ್ಲವೂ ಕೂಡ ಸುಟ್ಟು ಸುಟ್ಟು ಉರಿದು ನಿಲ್ತಾ ಇದೆ. ಅದನ್ನು ಧರಿಸಲಾಗದೆ ಅವಳಿರುವ ಜಾಗದಲ್ಲಿ ಮರಡಿಯೊಳ್ ಕಾನನದೊಳ್ ಗಿರಿ ತಟದೊಳ್ ಬಟ್ಟ ಬಯಲಲ್ಲಿ ಅಂಬರ ತಳದಲ್ಲಿ ಕರಿಯಲ್ಲಿ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಬಿಸಿಲನ್ನೇ ತುಂಡರಿಸುವ ಮಟ್ಟದಲ್ಲಿ ಪಾರ್ವತಿ ಇದ್ದಾಳೆ. ಸೂರ್ಯನಿಗೆ ಭಯವಾಗ್ತಾ ಇದೆ. ತನ್ನ ಪ್ರಕಾಶ, ತನ್ನ ಪ್ರಖರತೆಯನ್ನು ದಾಟುವ ಇನ್ನೊಂದು ಪ್ರಖರವಾದ ತೇಜಸ್ಸು ಭೂಮಿಯಿಂದ ಮೇಲುಗಡೆಗೆ ಬರ್ತಾ ಇದೆ ಅಂದರೆ ಅವೆರಡೂ ಮಧ್ಯದಲ್ಲಿ ಸಂಧಿಸಿದರೆ ಏನಾದೀತು ಅನ್ನುವುದು ಸ್ವಯಂ ಸೂರ್ಯನ ಅರಿವಿಗೆ ಬಂದಲ್ಲ. ಅದಷ್ಟೇ ಅಲ್ಲ, ಬೇಸಿಗೆಯಲ್ಲಿ ಹೀಗಾದರೆ ಕಡು ಬೇಗೆಯನ್ನು ಹೀಗೆ ಆಕೆ ದಾಟಿದರೆ ಮತ್ತೆ ದಶಭುಜನ ಮನೋವಲ್ಲಭೆ ದಿಶಾವಳಿ ಭರಿತ ಕೀರ್ತಿಯುತೆ ಘೋರ ತಪೋವತೆ ಆನಂತರ ಬಂದಂತಹ ಆ ಮೋಡವನ್ನು ದಿಟ್ಟಿಸಿ ನೋಡ್ತಾಳೆ. ಅವಳ ನೋಟದಿಂದಲೇ ಮೋಡಗಳು ಮಳೆ ಕರೆಯುವ ಮಟ್ಟಿಗಾಗಿ ಬಿಡುತ್ತೆ. ಅವಳ ವಿಲಾಸ ವಿಭ್ರಮವನ್ನು ಕಂಡು ಘನ ಅಟವಿ ವಿಟಪಿ ಛಾಯೆಯಳ್ಳು ಪ್ರೀತಿಯಿಂದ ನಿಂದಂಥವಳು ಆಕೆ.
ಸುತ್ತಲೂ ಕೂಡ ಅಲ್ಲಿ ಮೇಘಗಳು ಬರುವ ಹೊತ್ತಿನಲ್ಲಿ ಪಾರ್ವತಿಯ ಬಿಚ್ಚಿದ ಕೇಶರಾಶಿಯನ್ನ ಕಂಡು ಇಲ್ಲಿ ಮಿಗೆ ನವಿಲಾಡುತ್ತಿರೆ. ಸುತ್ತಲೂ ಕೂಡ ಅವೇ ಕಾರ್ಮೋಡಗಳು ಎಂಬಂತೆ ಭಾಸವಾಗಿ ಅವು ನಲಿಯ ನಾಲ್ದೆಸೆಯಲ್ಲಿ ಕರಿಯಂತಿರೆ ಗಿರಿಯಂತಿರೆ ಧರೆಯಂತಿರೆ ನಗೆದುದು ಅಭ್ರಕುಲಂ ಅಂಬರದೊಳ್ಳು. ಹೀಗೆ ಪಾರ್ವತಿ ನಿಂತಿದ್ದರೆ ಅವೆಲ್ಲವೂ ಕೂಡ ಅವಳ ನೋಟವನ್ನು ತಾಳಲಾರದೆ ಗುಳು 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 ಎಂದು ಸಿಡಿಲು ಮೊಡಗಿತು ನಭದಲ್ಲಿ. ಪಾರ್ವತಿ ನಿರ್ಧರಿಸಿಬಿಟ್ಟಿದ್ದಾಳೆ, ಈಗ ನಾನಿರುವಲ್ಲಿಯೇ ಎಲ್ಲ ಕಾಲಗಳು ಅವೆಲ್ಲವೂ ಇಲ್ಲಿಯೇ ಆಗತ್ತೆ. ಅದನ್ನು ಸರಿದೂಗಿಸಬೇಕಂದರೆ ಈ ಶಂಭು ಅಲ್ಲಿಂದ ಬರಬೇಕು, ಅಲ್ಲಿಯೇ ಬರಬೇಕು. ಇಲ್ಲದಿದ್ದರೆ ಇಡೀ ಕಾಲ ಚಕ್ರವನ್ನು ಎತ್ತ ಕಡೆ ಬೇಕಾದರೂ ನಾನು ತಿರುಗಿಸಬಲ್ಲೆ. ಆ ಶಕ್ತಿ ನನಗಿದೆ. ಈ ಹಠ ನನಗಾಗಿಯಲ್ಲ. ರತಿ ಕಳೆದುಕೊಂಡು ದುಃಖಿಸಿದಾಗ ಅಲ್ಲೇ ನಿಂತು ಸಮಾಧಾನಿಸದೆ, ನನ್ನ ತಪಸ್ಸನ್ನು ಅಂಗೀಕರಿಸದೆ ರಜತಾದ್ರಿಗೆ ಪೋದ ಪೆನ್ ಅಂತ ಹೋದೆಯಲ್ಲಪ್ಪ, ಅದಕ್ಕೆ ಸಮಂತು ಕರೆಸುವೆನ್, ಇಲ್ಲಿಯೇ ಬರಲೇಬೇಕು ನೀನು ಅಂತ ಹೇಳಿ ಆದಾಗ ಮತ್ತೆ ಇದಕ್ಕೂ ಬರಲಿಲ್ಲ ಅವ. ಜಯ ವಿಜಯ ಪಾಪ ಪಕ್ಕದಲ್ಲಿದ್ದಾರೆ ಈ ಇಬ್ಬರೂ ಹೆಣ್ಣು ಮಕ್ಕಳು. ಪಾರ್ವತಿಯ ಹಠವನ್ನು ನೋಡಿ ಆಕೆಗೆ ಸಮಾಧಾನ ಮಾಡುವ ಸ್ಥಿತಿಯಲ್ಲಂತೂ ಇಲ್ಲ. ಪಾರ್ವತಿ ಜಯ ಜಯ ರಕ್ಷಿಸೆ ಅಂತ ಹೇಳಿ ಸಣ್ಣದಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಜೋರಾಗಿ ಹೇಳೋಕ್ಕೂ ಕೂಡ ಭಯ. ತಕ್ಷಣ ನೋಡಿದಾಗ ಚಳಿ ಆಯಿತೋ ಹಿಮ ಬಂತೋ ಎಲ್ಲವನ್ನೂ ಕೂಡ ಕೇಳಿದಳು. ಯಾವುದಕ್ಕೂ ಜಗ್ಗದೆ ಇದ್ದಾಗ ನಿರಾಹಾರಕ್ಕೆ ಬರ್ತಿದ್ದಾಳೆ ಪಾರ್ವತಿ. ಕೇವಲ ಉಸಿರಾಟ. ಎಲೆಯನ್ನು ತಿಂದು ಮೊದಲು ಒಂದು ದಿನಕ್ಕೆ ಒಂದು ಎಲೆಯಂತೆ ತಿಂದವಳು ಕೊನೆಗೆ ಅಪರ್ಣ. ಪರ್ಣವನ್ನು ಬಿಟ್ಟಾಕೆ ಅಪರ್ಣ. ಅದನ್ನೂ ತ್ಯಜಿಸಿ ಶಂಭುವಿಗಾಗಿ ಕಾದಿದ್ದಾಳೆ. ಅದಕ್ಕೆ ಮತ್ತೆ ಕರೆಯುವುದು ಅಪರ್ಣ, ಚಂಡಿಕ, ಚಂಡಮುಂಡ, ಸುರನಿಶೂದಿನಿ. ಹಾಗೆ ನಿಂತಳು. ಈಶ್ವರ ಅಲ್ಲಿಂದ ಯೋಚನೆ ಮಾಡ್ತಾ ಇದ್ದಾನೆ, ಯಾಕೋ ಸ್ವಲ್ಪ ಸರಿ ಹೋಗ್ತಾ ಇಲ್ಲ. ಇದು ಮುಂದುವರೆದರೆ ಇನ್ನು ಜಗತ್ತಿಗೆ ಸ್ವಲ್ಪ ಮಟ್ಟಿಗೆ ಕೇಡು ಬರುವುದಂತೂ ಖಚಿತ ಅನ್ನುವುದು ಶಂಕರನಿಗೆ ಅರ್ಥವಾಯಿತು. ಯಾಕೆಂದರೆ ಜಲಪ್ರಳಯವನ್ನು ಮಾಡುವುದಕ್ಕೆ ಈಕೆ ಸಿದ್ಧಳಾಗಿಬಿಡ್ತಾಳೆ ಅನ್ನುವುದು ಪೂರ್ಣ ಪ್ರಮಾಣದಲ್ಲಿ ಶಿವನಿಗೆ ಅರ್ಥವಾಯಿತು. ಕೊನೆಗೆ ತಾನೇ ಹೊರಡ್ತಾನೆ ಈ ನಮ್ಮ ಶಂಭು ಕೈಲಾಸದಿಂದ. ಯಾವುದಕ್ಕಾಗಿ ನೋಡೋಣ, ಇನ್ನೊಂದು ಸ್ವಲ್ಪ ಧೈರ್ಯ ಉಳಿದಿದೆಯೋ ಇಲ್ಲವೋ, ಒಂದು ಸಣ್ಣ ಪರೀಕ್ಷೆ ಮಾಡೋಣ ಅಂತ ಈ ಅದ್ಭುತ ಶೃಂಗಾರವನ್ನು ಮನುಷ್ಯರು ಎಂದೂ ತಂದುಕೊಳ್ಳೋಕೆ ಆಗೋದಿಲ್ಲ. ಈ ಮಟ್ಟದನ್ನು ಒಂದೋ ಸಿಡುಕೋ ಮಾಡ್ಕೊಂಡು ಕೂತಿರ್ತೀವಿ, ಇಲ್ಲ ತಪ್ಪಾಗಿ ಅರ್ಥೈಸ್ಕೊಳ್ತೀವಿ. ಅದಕ್ಕೆ ದಿವ್ಯ ಪ್ರೇಮ ಅಂದರೆ ಏನು ಅಂತ ಒಂದು ಸ್ವಲ್ಪವಾದರೂ ಅರ್ಥ ಆಗಬೇಕಲ್ವ ನಮಗೆ. ಅವ ನಿರ್ಧಾರ ಮಾಡಿದ, ನೋಡೋಣ ಅಂತ ಹೇಳಿ ಗಿರಿಜೆಯ ಮನವನ್ನು ಒರೆದು ನೋಡುವ ಭರದಿಂದ ಬಂದು ನಿಂದ ಈ ಶಿವ ಭೂತಳಕ್ಕೆ ಮತ್ತೆ ಬಂದ. ನೋಡ್ಕೊತಾನೆ ತನ್ನಂತಾನು. ದಶಭುಜಂ ಪಂಚಾಸ್ಯಂ ಶೇಷಂ ತನುವಿನೊಳು ವಶಮಂ ಮಾಡುತ್ತ ಅಡಂಗಿಸಿ 5 ಮುಖಗಳನ್ನು 10 ಭುಜಗಳನ್ನು ಇದೆಲ್ಲ ಇಟ್ಕೊಂಡು ಹೋದರೆ ಪಾರ್ವತಿಗೆ ಗೊತ್ತಾಗ್ಬಿಟ್ರೆ ಅಂತ ಅಲ್ಲಿ ಪಾರ್ವತಿ ನಕ್ಕಳಂತೆ, ಎಂಥ ಪೆದ್ದ ಇವನ ಜೊತೆಯೇ ಇದ್ದವಳು ನಾನು, ಇದನ್ನು ಅಡಗಿಸಿದ ಮಾತ್ರಕ್ಕೆ ಬಂದವನು ಯಾವನು ಅಂತ ಗೊತ್ತಾಗದೇ ಇರುವಷ್ಟು ಮೂರ್ಖಳು ನಾನು ಅಂತ ತಪಸ್ಸಿನಲ್ಲೇ ನಿಂತಿದ್ದಾಕೆ ಸಣ್ಣ ನಗುವನ್ನು ತುಟಿಯಲ್ಲಿ ಕಿರುದುಟಿಯಲ್ಲಿ ನಕ್ಕಳಂತೆ. ಇದು ಶಿವನಿಗೆ ಗೊತ್ತಾಗಲಿಲ್ಲ. ಏನೇ ಆದರೂ ಹೆಣ್ಣು ಮಕ್ಕಳ ರೀತಿ ಇದು. ಹಾಗೆ ವಟುವೇಷದಿಂದ ಒಪ್ಪುತ್ತಿದ್ದವು. ಒಬ್ಬ ವಿಪ್ರನ ವೇಷವನ್ನು ಹಾಕಿ
ಪಂಚೆಯನ್ನು ಸುತ್ತಿ ಮೇಲೊಂದು ಉತ್ತರೀಯವನ್ನು ಹೊದೆದು ಠಾಳಾಗಿ ವಿಭೂತಿಯನ್ನು ಹಚ್ಚಿ ಹಣೆಗೆ ದೊಡ್ಡ ರುದ್ರಾಕ್ಷಿಯ ಮಾಲೆಯನ್ನು ಹಾಕಿ ಇವ ಹೊರಟ ಈ ಧೂರ್ತ ವಟು ವಿಪ್ರವೇಶದಲ್ಲಿ ನಮ್ಮ ಈಶ್ವರ ಗಿರಿಸುತೆಯ ಕಾಣ್ಬನ್ನ ಹೇಳ್ಕೊತಾನೆ ತನಗೆ ತಾನು ವರ ಪರಮ ಬ್ರಹ್ಮಚರ್ಯದಿಂದಂ ತಾನು ಇರವಂ ತೋರುವ ನೆವದಿಂದ ಅವಳನ್ನು ಕಾಣುವವರೆಗಾದರೂ ನಾನು ಬ್ರಹ್ಮಚಾರಿಯಾಗಿರ್ತೀನಿ, ಹಾಗೆ ತೋರಿಸ್ಕೊಳ್ತೀನಿ ಅಂಥೇಳಿ. ಇದು ನಮ್ಮ ಹರಿಹರನಿಗೆ ಮಾತ್ರ ಬರೆಯೋಕ್ಕೆ ಸಾಧ್ಯ ಈ ಚಂದವನ್ನು. ಇನ್ನೊಂದಿದೆ ನಂಬಿ ಅಣ್ಣನ ರಗಳೆ ಅಂಥೇಳಿ, ಅಲ್ಲೊಂದು ವೃದ್ಧ ಮಾಹೇಶ್ವರನ ಪ್ರಸಂಗ ಅಂತಲೇ ದಾಖಲು ಮಾಡ್ತಾನೆ. ಈ ವಯಸ್ಸಾದ ಶಿವನನ್ನು ನೋಡಬೇಕು, ನಾಟಕ ಮಾಡೋದನ್ನು ಅನ್ನೋದಿದೆಯಲ್ಲ, ಈ ಕಳ್ಳತನದ ಶಿವನ್ನ ತೋರಿಸೋದಕ್ಕೆ ಹರಿಹರನಿಗೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯವಾಗಿರುವಂಥದ್ದು. ಹೀಗೆ ಬಂದ ವಟುವೇಷದಿಂದ ವಿರಾಜಿಸಿ ತಳೆದ. ಬಂದ ಎಲ್ಲಿಗೆ? ಚಕೋರಿಯಲ್ಲಿಗೆ, ವಸಂತ ರಾಜಿಪುದು ಉದ್ಯಾನದಲ್ಲಿಗೆ, ಸೂರ್ಯಂ ಸರಸೀಜದಲ್ಲಿಗೆ, ವರ ಪ್ರಾಣಾನಿಲಂ ದೇಹದಲ್ಲಿಗೆ, ಮೇಘಂ ಶಿಖಿಯಲ್ಲಿಗೆ, ಒಪ್ಪುವ ಮರಾಳಂ ಪೂರ್ಣಕಾಸಾರದಲ್ಲಿಗೆ, ಬರ್ಪಂತೆ ಭವಾನಿಯಲ್ಲಿಗೆ, ಭವಂ ಬಂದ ಜಗದ್ವಲ್ಲಭ ಬಂದ. ಇಂತು ಅಲ್ಲಿಗೆ ಬಂದಾಗ ಬರೆಗಿರೀಶಂ ಒಂದು ಪಾದವನ್ನು ಅಲ್ಲಿಗೆ ಇಟ್ಟ. ಪಾರ್ವತಿಯ ತಪವನ್ನು ತಾಳಲಾರದೆ ಸೀದು ಬೆಂದಿದ್ದ ಮರ ಗಿಡ ಎಲ್ಲ ವಸಂತ ಋತು ಅಲ್ಲದೊಡಂ ಮುದದಿಂದಂ ಭೋಂಕನಂಕುರಿಸಿತು ಮಾವು. ಕಾಮ ಏನು ಮಾಡಿದ್ನೋ ಅದೆಲ್ಲ ಇವನೂ ಕೂಡ ಮಾಡಿಕೊಂಡೇ ಬಂದ. ಕಾಲಿಟ್ಟ ತಕ್ಷಣ ವಸಂತ ಋತು ತಾನು ಸಿದ್ಧವಾಗಿ ನಿಂತಿತ್ತು, ಅದನ್ನು ಮಾಡ್ತೀನಿ ಅಂತೇಳಿ ಪಲ್ಲವಿಸಿತು ಅಲ್ಲಿ ಅಶೋಕೆ. ವಸಂತ ದೂತಿಯೊಪ್ಪಿರ ನೆರೆ ಪೂತುದು, ಕರದತ್ತು ಮಲ್ಲಿಕಾ ಪರಿಮಳ ಭಾರದಿಂದ ಕುಸಿದು ಮೆಲ್ಲನೆ ತೀಡಿತು ದಕ್ಷಿಣಾನೆಲ್ಲ. ನಾವೆಲ್ಲ ಯಾವ್ಯಾವುದೊಂದು ಬೆರೆಸಿರ್ತಾರೋ ಅದನ್ನೆಲ್ಲ ಮೈಗೆ ಹಾಕ್ಕೊಂಡು ಓಡಾಡ್ತೀವಿ. ಇಲ್ಲಿ ಈಶ್ವರನಿಗೆ ಇಡೀ ಮಲ್ಲಿಕಾ ಪುಷ್ಪಗಳು ಬಿರಿದು ಪರಿಮಳವನ್ನು ಸಿದ್ಧವಾಗಿಡ್ಕೊಂಡ್ರೆ ದಕ್ಷಿಣ ದಿಕ್ಕಿನಿಂದ ಗಾಳಿ ಮೆಲ್ಲನೆ ಬೀಸಿ ಆ ಇಡೀ ಸುವಾಸನೆಯನ್ನು ಶಂಕರನ ಮೈಗೆ ಪೂಸಿತ್ತು. ಆ ಹೊಸ ಅನುಭವ ಆದ ತಕ್ಷಣ ಜಯ ವಿಜಯಗಳಿಗೆ ಇದು ಪೊಸತತಿ. ಅವರಿಬ್ಬರಿಗೆ ಗಾಬರಿ ಆಯಿತು. ಒಂದು ವಸಂತ ಬಂದಿದ್ದಕ್ಕೆ ಒಬ್ಬ ಸತ್ತೋಗಾಯಿತು, ಪುನಃ ಇನ್ಯಾರಿಗೆ ಏನಾಗತ್ತೋ ಗೊತ್ತಿಲ್ಲ ಅಂತ ಹೇಳಿ ನೋಡ್ತಿದ್ದಾರೆ. ಶಿಶಿರದೊಳ ಅದೇಂ ಭವಾನಿ ವಸಂತೋದಯದ ಸೂಚನೆಯಾದದು. ಇಬ್ಬರೂ ಕೂಡ ಮಾತಾಡ್ತಾರೆ. ಕೊನೆಗೆ ಅಂದ್ಕೊಳ್ತಾರೆ, ಈಕೆಯ ಪುಣ್ಯ ತಪದ ಪ್ರಭಾವದಿಂದ ಇರಬಹುದೇನೋ ಎನ್ನುತ್ತೀರೆ. ಬಂದು ಭಾವಿಸಿ ನೋಡ್ತಾರೆ ಯಾರಾದರೂ ಬಂದಿರಬಹುದಾ ಅಂಥೇಳಿ. ಶಶಿಮೌಳಿ ಪೊಕ್ಕು ಮೆಲ್ಲನೆ ಬರುತ್ತಂ. ಬಂದದ್ದನ್ನು ಕಂಡ್ರು. ನಿರ್ಜನವಾದ ಈ ಪ್ರದೇಶದಲ್ಲಿ ಇವನ್ ಯಾರೂ ಒಬ್ಬ ಬಂದಿದ್ದಾನಲ್ಲ ಅಂತ ಹೇಳಿ ನೋಡ್ತಾರೆ. ಅವರಿಬ್ಬರೂ ಅವನನ್ನು ತರಳನ್ ಅತಿಥಿಯಾದನ್ ವಿಭೂತಿ ಲಸಿತ ಲಲಾಟಂ ವರ ವಿಪ್ರನ್ಯನುತೆ ಬಂದು ಆಧರಿಸಿದರು ಒಲವಿಂದೆ ಚರಣಗಳನ್ನು ತೊಳೆದು. ಬಹಳ ಸಂತೋಷ ಆಗುತ್ತೆ. ಈ ನಿರ್ಜನ ಪ್ರದೇಶದಲ್ಲಿ ಇವನೊಬ್ಬ ಬಂದಲ್ಲ, ಸದಾ ಮುನಿಗಳನ್ನೇ ನೋಡಿ ಅವರಿಬ್ಬರಿಗೂ ಪಾಪ ಅರಮನೆಯಲ್ಲಿದ್ದವರು ಸಾಕಾಗಿ ಹೋಗಿತ್ತು. ಬಂದರು, ಅವನ ಕಾಲನ್ನು ತೊಳೆದು ಕೂತ್ಕೊಪ್ಪ ಅಂತ ಕೂರಿಸಿ ಎಳೆವಾಳೆಯ ಸುಳಿ ಎಲೆಯೊಳ್ ನಳನಳಿಸುವ ಕಂದ ಮೂಲವನ್ನು ಬಡಿಸಿದ್ರು ಊಟಕ್ಕೆ. ಜಂಬೂ ಫಲ, ಆಮ್ರ ಫಲ, ಕದಲಿ ಪಳಂಗನ್ನು ತಂದು ಅವನ ಮುಂದೆ ಇಟ್ಟರು. ಎಲೆ ಅತಿಥಿ ಬಳಲ್ದಿರಿ, ಈ ನಮ್ಮ ಫಲಗಳಿಂದ ನಿಮ್ಮ ಹಸಿವನ್ನು ಕಡಿಮೆ ಮಾಡಿಕೊಳ್ಳಿ, ನಮಗೆ ನೀವು ಊಟ ಮಾಡಿದರೆ ಬಹಳ ದೊಡ್ಡ ಪುಣ್ಯ ಅಂತ ಹೇಳಿದರು. ಆಯಿತು, ಭಾಳ ಸಂತೋಷ ಅಂತ ಹಣ್ಣನ್ನು ಕೈಗೆತ್ಕೊಂಡ ಇವನು. ತಿನ್ನಬೇಕು ತಾನೇ, ಸುಮ್ಮನೆ ಕೇಳ್ದ. ಈ ದಟ್ಟವಾದ ಕಾನನದಲ್ಲಿ
ನಾನು ಬಂದ ತಕ್ಷಣ ನಿಮಗೆ ಬಾಯಾರಿಕೆಯೋ ಹಸಿವೋ ಅಂತ ಎಲ್ಲ ನೀವು ಕೇಳ್ತಿದ್ದೀರಲ್ಲ, ನೀವು ಎಲ್ಲಿಯವರು? ಇದು ಮೊದಲನೇ ಪ್ರಶ್ನೆ. ಸಾಮಾನ್ಯವಾಗಿ ಗಂಡಸೊಬ್ಬ ಹೆಣ್ಣು ಮಕ್ಕಳ ಪೂರ್ವಾಪರವನ್ನು ವಿಚಾರಿಸಬಾರದು ಅನ್ನೋದು ಒಂದು ಮರ್ಯಾದೆ. ಆ ಮರ್ಯಾದೆಯನ್ನು ದಾಟಿದ ಶಿವ ಅಲ್ಲಿಂದ ಆರಂಭ ಮಾಡ್ದ. ಇವರಿಬ್ಬರು ಮಾತಾಡಲಿಲ್ಲ, ಗಂಭೀರವಾಗಿ ಕೂತಿದ್ದಾರೆ. ಕೇಳ್ದ ಪುನಃ, ಬೆಸಗೊಂಡೊಡೆ ಅದೇನು ದೋಷಮೋ? ಏನು ಬಾಯಿ ಬಿಟ್ಟು ಹೇಳಿಬಿಟ್ರೆ ಅದೇನು ದೋಷ ಆಗುತ್ತಮ್ಮ? ಎಲ್ಲಿಂದ ಬಂದಿದ್ದೀರಿ? ಮತ್ತೆ ಅದು ಯಾರೋ ದೂರದಲ್ಲಿ ಕೂತಿದ್ದಾಳಲ್ಲ ಈ ಹೊಸ ಕನ್ನೆ, ಹೊಸದಾದ ಯುವತಿ ಇವಳು ತಪೋ ನಿರೋಧದಿಂದ ಯಾಕೆ ಬಂದಿದ್ದಾಳೆ? ಬುದ್ಧಿ ಇಲ್ವಾ ಅವಳಿಗೆ? ಯಾಕೆ ಬಂದಿದ್ದಾಳಂತೆ ಅವಳು? ನೀವು ಅವಳ ಜೊತೆನೇ ಬಂದಿರುವಂಥವ್ರ? ಏನಿದು? ನಿಮಗೆ ಯಾರು ಸಹಾಯಕರು ಅವ್ರು ಯಾರೂ ಇಲ್ವಾ ಇಲ್ಲಿ? ಮತ್ತು ಯಾಕೆ ಬಂದಿದ್ದಾಳೆ? ಇವರು ಪಾಪ ಸುಮ್ಮನೇನೋ ಹೇಳಿದ್ರು. ಇಲ್ಲ, ಅಲ್ಲಿ ಒಬ್ಬ ಈಶ್ವರ ಅಂತ ಇದ್ದಾನೆ, ಅವನನ್ನು ಕುರಿತು ತಪಸ್ಸು ಮಾಡ್ತಿದ್ದಾಳೆ ಇವಳು. ತುಂಬ ಸುಲಭದವಳಲ್ಲ, ಗಿರಿರಾಜನ ಪುತ್ರಿ ಈಕೆ ಅಂದ ತಕ್ಷಣ ಇವ ಇನ್ನೂ ಊಟವೇ ಮಾಡಿಲ್ಲ. ಗಹಗಹಿಸಿ ನಗಕ್ಕೆ ಶುರು ಮಾಡ್ದ. ಇಂಥ ಹುಚ್ಚರು ಇರ್ತಾರೆ ಜಗತ್ತಲ್ಲಿ ಅಂತ ನನಗಿವತ್ತೇ ಅರ್ಥ ಆಗಿತ್ತು ನಿಮ್ಮನ್ನು ನೋಡಿ. ಹೋಗಿ ಹೋಗಿ ಅಂಥ ಈಶ್ವರ ಬೇಕು ಅಂಥೇಳಿ ಅವನಿಂದೆ ಬಿದ್ದಿರುವಂಥ ನಿಮ್ಮಂಥವರನ್ನು ಮೊದಲ ಬಾರಿ ನಾನು ನೋಡ್ತಿದ್ದೇನೆ. ಅದು ಎರಡನೇ ಮದುವೆ ಆಗ್ತಿರೋನ್ನ ಹಿಂದೆ ಬಿದ್ದಂತಹ ಈ ಹೆಣ್ಣನ್ನು ಇದೇ ಮೊದಲು ನೋಡ್ತಾ ಇರೋದು. ಅದು ಎಂಥ ಮರುಳೆ ಗಿರಿಜೆ! ಎಂಥ ಮರುಳೆ ನಿನಗೆ ಗಿರಿಜೆ, ಎಂಥ ಮರುಳೆ, ಎಂಥ ಮರುಳೆ ನಿನಗೆ ಗಿರಿಜೆ, ಎಂಥ ಮರುಳೆ. ಹರನು ಬೇಕೆಂಬ ಹೆಣ್ಣು ಮಕ್ಕಳ ಕಾಣಿ ಮುದಿಯನ ಬಯಸಿದೆ ನೀನು. ಪೀನಾಕಿಯ ಮದುವೆಯಾಗಿ ಏನುಡುವೆ ಏನುಡುವೆ, ಪೀನಾಕಿಯ ಮದುವೆಯಾಗಿ ಏನುಡುವೆ ಏನುಡುವೆ, ಮಿತ್ರೆ ತಪವ ಏಕೆ ಮಾಡಿದೆ? ಎಂಥ ಮರುಳೆ ನಿನಗೆ ಗಿರಿಜೆ, ಎಂಥ ಮರುಳೆ. ಉರಗನಾಭರಣವ ಧರಿಸಿಕೊಂಡಿರುವನು, ರುಂಡಮಾಲೆಯು ಕೊರಳಿನಲ್ಲಿ, ಒಡಲಿ ಭೂತಂಗಳ ನಡುವಿರುವ ಶಿವನನು, ಒಡಲಿ ಭೂತಂಗಳ ನಡುವಿರುವ ಶಿವನನು, ನೀನ ಕಂಡು ಬಯಸಿದೆ ಗಿರಿಜೆ ನೀನು. ಎಂಥ ಮರುಳೆ ನಿನಗೆ ಗಿರಿಜೆ, ಎಂಥ ಮರುಳೆ. ಕಲ್ಲ ಸ್ವರೂಪಿನ ಕಪಟ ಮನಂತೆ, ಬಿಲ್ವ ಪತ್ರೆಯ ಸೊಪ್ಪ ಮುಡಿದಿರದಂತೆ, ಎಲ್ಲ ಜಾತಿಗಳೋಡು ಬಂಧುತ್ವವಂತೆ, ಎಲ್ಲ ಜಾತಿಗಳೋಡು ಬಂಧುತ್ವವಂತೆ. ಹೇಗೆ ಇರುವೆ ಗಿರಿಜೆ ನೀ ಮೃದು ಕಾಂತೆ, ಎಂಥ ಮರುಳೆ ನಿನಗೆ ಗಿರಿಜೆ, ಎಂಥ ಮರುಳೆ, ಎಂಥ ಮರುಳೆ ನಿನಗೆ ಗಿರಿಜೆ, ಎಂಥ ಮರುಳೆ, ಗಿರಿಜೆ, ಎಂಥ ಮರುಳೆ, ಗಿರಿಜೆ, ಎಂಥ ಮರುಳೆ. ಅಲ್ಲಿ ಗೊಣಗ್ತಾ ಇದ್ದ ನೀವ.
ಹೋಗಿ ಹೋಗಿ ಒಂದು ಕಲ್ಲನ್ನು ಮದುವೆ ಆಗಕ್ಕೆ ಹೊರಟಿದೆಯಲ್ಲ, ಇದು ಯಾವ ಥರದ ಹುಚ್ಚುತನ? ಅವನಿಗೆ ಹೂ ಮುಡ್ಕೊಂಡೇ ಗೊತ್ತಿಲ್ಲ, ತಲೆ ಮೇಲೆ ಸೊಪ್ಪು ಸದೆ ಇಟ್ಕೊಂಡು ಓಡಾಡ್ತಾನೆ. ಹೋಗಲಿ, ಒಂಚೂರು ಜಾತಿ ಗೀತಿ ಅನ್ನೋದಾದರೂ ಬೇಡವಾ? ಇರೋ ಜಾತಿ ಎಲ್ಲ ಬಿಟ್ಟು ಎಲ್ಲ ಜಾತಿಯವರು ಒಂದೇ ಅನ್ನುವಂಥ ಭಾವದಲ್ಲಿ ಸಮದೃಷ್ಟಿಯಲ್ಲಿ ನೋಡ್ತಾನಲ್ಲ, ಇವನು ಯಾರು ಅಂತ ಮದುವೆ ಆಗ್ತಿದೆಯಾ? ಇದೆಲ್ಲ ಕೇಳಿದಾಗ ಗಿರಿಜೆಗೆ ಮನದಲ್ಲಿ ಮುನಿಯುತ್ತು. ಆ ಮನಸ್ಸಿನಲ್ಲಿ ಸಿಟ್ಟು ಬಂದುಬಿಡ್ತು ಅವಳಿಗೆ. ಜಪವ ನುಡುಗಿ ಜಪಮಾಲೆ ಕೈಯಿಂದ ಓಸರಿಸಿ ಕೆಳಗೆ ಬಿತ್ತು. ಅಲ್ಲಿವರೆಗೆ ಭದ್ರವಾದ ತಪಸ್ಸಿನಲ್ಲಿದ್ದ ಆಕೆಯ ಜಪಮಾಲೆ ಕೈಯಲ್ಲಿ ಬಿತ್ತು. ಕಣ್ಣೆರೆದಳು ಗಿರಿಜೆ. ಕಣ್ಣು ಬಿಟ್ಟಾಗ ಕಣ್ಣಳ ವರವಟುವನನ್ನ ನೋಡಿದ್ಲು. ಬಹಳ ಕೋಪ ಬಂದಿತ್ತವಳಿಗೆ. ಆದರೆ ನೋಡಿದ ತಕ್ಷಣ ಆ ವಿಪ್ರನನ್ನ ಅವಳಿಗೆ ಒಳಗಡೆಯಿಂದ ವಟು ವೇಷದಲ್ಲಿ ಇದ್ದವನನ್ನು ಕಂಡು ಕೋಪಕ್ಕಿಂತ ಹೆಚ್ಚು ಸಂತೋಷ ಆರಂಭ ಆಯಿತು. ಯೋಚನೆ ಮಾಡ್ತಾಳೆ ಪಾರ್ವತಿ, ಸಿಟ್ಟು ಬರಬೇಕಾದ ಹೊತ್ತಲ್ಲಿ ಸಂತೋಷ ಯಾಕಾಗ್ತಾ ಇದೆ? ಆ ಲೆಕ್ಕಕ್ಕೆ ಇವನು ಆಡಿದ ಮಾತಿಗೆ ಸುಟ್ಟು ಭಸ್ಮ ಮಾಡಬೇಕಾಗಿತ್ತು ಇವನನ್ನು. ಆದರೆ ನನಗೆ ಒಳಗಡೆಯಿಂದ ಸಂತೋಷ ಆಗ್ತಾ ಇದೆ, ಪೂರ್ಣವಾಗಿ ಕೋಪ ಬರ್ತಾ ಇಲ್ಲ. ಇದು ಯಾವುದು ನಿಮಿತ್ತಮನ್ ಅರಿಯನೆಂದು ಬೆರಗಾಗೆ ನೋಡುತ್ತಿರ್ಪಲ್ಲಿ ಈ ಈಶ್ವರ ಇದ್ನಲ್ಲ, ಗಿರಿ ಸುತೆಯ ಮಧುರ ದೃಷ್ಟಿಗಳ ಉರವಣೆಯಿಂದ ವಿಪ್ರ ಕರಗಿ ನಿಲ್ಲಲಾರದೆ ಪುಳಕಮನ್ ಅಂತು ಮಿಂತು ಸಂತ ಬಿಡುತ್ತ. ಶಿವನಿಗೆ ಏನು ಸಂತೋಷ ಆಯಿತು ಗೊತ್ತಾ? ಎಷ್ಟರ ಮಟ್ಟಿಗೆ ಅವನಿಗೆ ಸಂತೋಷ ಆಯಿತು ಅಂದರೆ, ಅವನ ರೂಪಕ್ಕೆ ಬದಲಾಗ್ತಾ ಇದ್ದಾನೆ ಅವನು ಈಗಾಗಲೇ. ನೆಗೆವ ಜಡಮುಡಿಯನ್ನ ಒತ್ತು ಒತ್ತು ಒಗೆವ ಜೂಟಧರ ಶಿವ ಅವನ ಜಟೆ ಮೇಲೆದ್ದು ನಿಂತು ಅದನ್ನು ಒಂದು ಸರಿ ತಟ್ಟಿ ಒಳಗೋಗು ಅಂಥೇಳಿ ಅಂದ. ಭುಜಾವಳಿಯನ್ನು ಅಡಂಗಿಸುತ್ತ ದಶಭುಜಗಳು ಎದ್ದು ನಿಂತರೆ ಅದನ್ನು ಒಳಗೋಗಿ ನಾನಿನ್ನೂ ದರ್ಶನ ಕೊಟ್ಟಿಲ್ಲ ಅವಳಿಗೆ ಅಂತ ಹೇಳಿ ಅತ್ತ ಕಡೆ ವೃಷೇಂದ್ರ ಬಂದು ನಿಂತ ವಾಹನವಾಗಿ ಅವನನ್ನು ಔಂಕಿ ತಾನು ನಿಜ ರೂಪವನ್ನು ಸಂತ ಬಿಟ್ಟು ಮಾತಾಡೋಕ್ಕೆ ಆರಂಭ ಮಾಡ್ತಾನೆ. ಕೇಳ್ದ ಪಾರ್ವತಿಯನ್ನ, ಈ ಸುಕುಮಾರತೆ, ಈ ನಿಲುವು, ಈ ನವೀನ ಯೌವನ, ಇಂಥ ಒಂದು 16-18 ಹರೆಯದಲ್ಲಿ ಈ ತಪಸ್ಸು ಅದು ಎಂತು ಬಂದುದೇ ಮುಗ್ಧೆ? ಯಾಕೆ ನಿನಗಿಷ್ಟೊಂದು ವೈರಾಗ್ಯ ಬಂತು? ನಿನಗೇಗೆ ಈ ತರುಣತೆಯೊಳು ಘನ ತಪವನ್ನು ಎಡೆಗೊಂಡುದೋ ಅಕಟ? ನಿನ್ನ ನೋಡು ಹೇಗಾಗಿದ್ದೀಯ, ಬಿಸಿಲಲ್ಲಿ ಕೊರಗಿ, ಮತ್ತು ನಿನ್ನ ಸೌಕುಮಾರ್ಯವೆಲ್ಲ ಹಾಳಾಗ್ತಾ ಇದೆ. ಯಾತಕ್ಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ಯಾತಕ್ಕೋಸ್ಕರ? ಎಳವಿಳ್ದಿಂಗಳ ಸೋಂಕುಗಳಿಗೆ ಅಳವಡದೆ ಇರುವ ನೀನು ಇಂಥವಳು. ನಿನ್ನ ಚಿತ್ತ ಅದು ಯಾರ ಜೊತೆಗೆ ಓಡೋಗಿದೆ ಅಮ್ಮ? ಈ ನಳಿತೋಳು, ನಿನ್ನ ಎಳಲತೆಯನ್ನು ಓಲಾಡಿಸುವಂತಹ ನಳಿತೋಳುಗಳು ಯಾರನ್ನಾದರೂ ಅಪ್ಪಬೇಕಾಗಿತ್ತು. ಅದನ್ನು ಬಿಟ್ಟು ಕೈ ಮುಕ್ಕೊಂಡು ನಿಂತಿದ್ದೀಯಲ್ಲ ಇಷ್ಟು ತಿಂಗಳಿಂದ, ನೋಯ್ತಾ ಇಲ್ವ ನಿನ್ನ ಕೈಗಳೆಲ್ಲ? ಯಾತಕ್ಕೆ ಹೀಗಿದ್ದೀಯ ನೀನು? ಅದಲ್ಲದೆ ಬಿಸಿಲೆನ್ನದೆ ಮಳೆಯೆನ್ನದೆ ಶಿಶರಮೂ ಎನ್ನದೆ ತೃಷ್ಣೆ ಕ್ಷುಧೆ ನಿದ್ರಾ ವಿಸರಮಂ ನೆರೆಗೆಲ್ದು ವಸುಮತಿ ಬೆರಗಾಗಿ ತಪದೊಳ್ಳಿ ಇರ್ತಪರುಂಟೆ. ಯಾರಿಗೋಸ್ಕರ ಮಾಡ್ತಿದ್ದೀಯ ನೀನು? ಸ್ವಲ್ಪ ಏನು ನೋಡು, ನಾನು ಈ ಜಗತ್ತಲ್ಲೆಲ್ಲ ಓಡಾಡುವವ, ನನಗೆ ಎಲ್ಲರೂ ಪರಿಚಯ ಇದ್ದಾರೆ. ನನಗೆ ಗೊತ್ತಿಲ್ಲದೆ ಇರುವವರು ಅಂತ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ನೀನೇನಾದರೂ ನನಗೆ ಹೇಳಿದರೆ ನಾನು ಸ್ವಲ್ಪ ವ್ಯವಸ್ಥೆ ಮಾಡಬಲ್ಲೆ ನಿನಗೋಸ್ಕರ, ಅದರಿಂದ ಮಾತಾಡು, ಪರವಾಗಿಲ್ಲ ಅಂತ ಹೇಳಿದಾಗ ಬೆಸಗೊಂಡೊಡೆ ದ್ವಿಜನ್, ಬ್ರಾಹ್ಮಣನ ಇವನ ಹತ್ರ ಹೇಳಿದ್ರೆ ಶಿವನಿಗೆ ಬೇಗ ಸುದ್ದಿ ಮುಟ್ಟಬಹುದು.
ಆದರೆ ಹೇಳದೇ ಇದ್ದರೆ ಸರಿ ಹೋಗೋದಿಲ್ಲ. ಹೇಳಿದರೆ ಇವನು ಯಾವನೋ ನನಗೆ ಗೊತ್ತಿಲ್ಲ ಎಂದು ಭವಾನಿ ಮಾನಿ ಮೆಲ್ಲನೆ ನುಡಿದಳು. ಏನಂತ? ನಾನು ಶಿವನನ್ನ, ಶೂಲಿಯನ್ನ, ಶಂಭುವನ್ನ ನಾನು ಪ್ರೀತಿಸುತ್ತಿದ್ದೇನೆ, ಅವನಿಗಾಗಿ ಈ ತಪಸ್ಸು ಅಂದ ತಕ್ಷಣ ಇವ ಬಾಯಿ ಮುಚ್ಚಿ ಇರಬೇಕೋ ಬೇಡವೋ, ಅಕ್ಕಕ್ಕೂ ಗೊತ್ತಾಯ್ತು ಬಿಡು ನೀನು ಯಾರನ್ನು ಕುರಿತು ತಪ ಮಾಡ್ತಿದೀಯ ಅಂತ. ಅವನೇ ಕಾಮಹರನುಳ್, ಯಾರನ್ನು ಸಾಯಿಸಿಬಿಟ್ನಂತಲ್ಲ ಅವನು. ಅಂತಹ ಒಬ್ಬ ಕೊಲೆಗಾರನನ್ನ ಕೆಟ್ಟದಾಗಿದ್ದಾನಂತಲ್ಲಮ್ಮ ನೋಡೋದಕ್ಕೆ, ಮುಕ್ಕಣ್ಣನೊಳ್. ಅವನಿಗೆ ಎಲ್ಲರಿಗೂ ಎರಡು ಕಣ್ಣಿದ್ರೆ ಅವನಿಗೊಂದು ಮೂರನೇ ಕಣ್ಣು ಬೇರೆ ಇದೆಯಂತಲ್ಲ, ಎಷ್ಟು ವಕ್ರವಾಗಿದ್ದಾನಲ್ವಾ ಅವನು. ಅದಷ್ಟೇ ಅಲ್ಲ, ಅಖಿಲ ವೇದ ಶಾಸ್ತ್ರ ಕ್ರಮಮನ್ ಮಿಕ್ಕವನೊಳ್. ಯಾವುದೋ ಒಂದು ನಿಯಮ ಅಂತ ಜಗತ್ತು ಹೇಳಿದ್ರೆ, ವೇದ ಹೇಳಿದ್ರೆ, ನೀತಿ ಹೇಳಿದ್ರೆ ಅದನ್ನು ದಾಟಿಯೇ ಸಿದ್ಧನಂತೆ ಅವ. ಹಾಗಾಗಿ ಶಾಸ್ತ್ರವಿಹೀನನಾದಂಥವನು ಪಿತೃವನದೊಳ್ ಪೊಕ್ಕವನ್. ಏನು ಚೆನ್ನಾಗಿದೆ ನೋಡ್ರಿ ಈ ಮಾತು. ಪಿತೃಗಳು ಎಲ್ಲಿರ್ತಾರೋ ಸ್ಮಶಾನದಲ್ಲಿ ಅಲ್ಲಿಯೇ ಬದುಕಿರ್ತಾನಂತಲ್ಲ, ಅವನೊಳ್ ಅದೆಂದು ಚಿತ್ತವಿಟ್ಟೆಯೇ ಲಲಿತಾಂಗಿ. ಯಾರು ಹೇಳಿದ್ರು ನಿನಗೆ ಇಂಥವನನ್ನು ಮದುವೆ ಮಾಡ್ಕೊ ಅಂತೇಳಿ? ಅದಷ್ಟೇ ಅಲ್ಲ, ಅವನ ಬಗ್ಗೆ ಇನ್ನೊಂದು ಮಾತಿದೆ ಗೊತ್ತಾ ನಿನಗೆ? ಈಶ್ವರನನ್ನ ಯಾರೂ ಮದುವೆ ಆಗಕ್ಕೆ ಯಾಕೆ ಹೊರಡಲ್ಲ ಅಂದರೆ, ಅರ್ಧಂ ದಾನವ ವೈರಿಣ. ಅವನ ದೇಹದಲ್ಲಿ ಅರ್ಧವನ್ನು ಈ ಹರಿ ಇದ್ನಲ್ಲ, ಮೋಹಿನಿ ಗೀಹಿನಿ ಮಾಡಿದಾಗ ಅರ್ಧ ದೇಹವನ್ನು ಅವನು ತಗೊಂಡ್ಬಿಟ್ಟಿದ್ದಾನಂತೆ, ಇನ್ನು ಅರ್ಧವೇ ಇರೋದು. ಅದನ್ನು ಈ ಪಾರ್ವತಿ ಇದ್ಲಲ್ಲ, ಅವನ ಹೆಂಡತಿ, ಪಾಪ ಸತ್ತೋಗ್ಬಿಟ್ಲಂತೆ ಆಕೆ, ಅವಳು ಅರ್ಧ ತಗೊಂಡು ಅವನು ಅರ್ಧನಾರೀಶ್ವರನಂತೆ. ಈ ದೇಹವೇ ಇಲ್ಲ ಅಂಥೇಳಿ ಆದಮೇಲೆ ಜಗತೀತಲೆ ಏನು ಮಾಡಬೇಕು ಮುಂದಕ್ಕೆ ಅಂತ ಹೇಳಿ ಅರ್ಥವೇ ಆಗದೆ, ಹರಸ್ಯಾಹೃತಂ ದೇವೇತ್ತಂ ಜಗತೀತಲೆ ಸ್ಮರಹರಾಭಾವೇ ಸಮುನ್ಮೀಲಿತಿ. ಈ ದೇಹ ಇಲ್ಲ ಅನ್ನೋದನ್ನು ಅವನ ಸುತ್ತ ಇದ್ದವ್ರಿಗೆಲ್ಲ ಅರ್ಥ ಆಯಿತು. ಅದಕ್ಕೆ ಗಂಗಾ ಸಾಗರಂ ಅಂಬರಂ ಶಶಿಕಲ, ಅವಳ ತಲೆ ಮೇಲೆ ಗಂಗೆ ಇದ್ಲಲ್ಲ, ಅವಳು ಹೋಗಿ ಸಮುದ್ರದೊಳಗೆ ಸೇರ್ಕೊಂಡ್ಲಂತೆ. ಚಂದ್ರನ್ ಬೇರೆ ಇಟ್ಕೊಂಡಿದ್ದ ಅವನು ಇವನಿಗೆ ದೇಹವೇ ಇಲ್ಲ ಅಂದಮೇಲೆ ಎಲ್ಲಿರ್ತಾನೆ? ಅವನು ಸೀದಾ ಹೋಗಿ ಆಕಾಶದಲ್ಲಿ ಅಲ್ಲಿದ್ದಾನೆ. ಅವ ಏನು ಉಳ್ಕೊಂಡಿದ್ಯಾವುದಮ್ಮ? ಹಾವು ಹಲ್ಲಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದರಲ್ಲಿ ನಾಗಾಧಿಪಂ ಆ ಅತಲಕ್ಕೆ ಹೋಗಿ ಸೇರ್ಕೊಂಡಂತೆ ಪಾತಾಳದಲ್ಲಿ. ಇನ್ನು ಅವನಿಗೇನೋ ಒಂದು ಸ್ವಲ್ಪ ಬುದ್ಧಿಗಿದ್ದಿ ಇತ್ತಂತೆ, ಈಶ್ವರ ಅನ್ನಿಸ್ಕೊಂಡವನಿಗೆ. ಸರ್ವಜ್ಞತ್ವಂ ಅಧೀಶ್ವರತ್ವಂ ಅವಗತಂ ತ್ವಾಂ. ಯಾರಿಗೆ ಅವನ ಸರ್ವಜ್ಞತ್ವ, ಅವನ ಬುದ್ಧಿವಂತಿಕೆ ಜ್ಞಾನಿಗಳ ಪಾಲಾದರೆ ಅವನ ಅಧಿಕಾರವೆಲ್ಲ ರಾಜರ ಪಾಲಾಯ್ತಂತೆ. ಇನ್ನು ನಮ್ಮಂಥವ್ರು ಈಶ್ವರ ದೊಡ್ಡವನು ಅಂತ ಹೇಳಿದ್ವಲ್ಲ, ನಮಗೆ ಉಳ್ಕೊಂಡಿದ್ದು ಒಂದೇ ಒಂದು ತ್ವಂ ಭಿಕ್ಷಾಟನಂ. ಅವನು ಬ್ರಹ್ಮ ಕಪಾಲ ಇಟ್ಕೊಂಡು ಭಿಕ್ಷೆ ಎತ್ತುತ್ತಿದ್ನಲ್ಲ, ಅದು ಅಂಥದ್ದು ಮಾತ್ರ ನಮಗೆ. ಆ ಭಿಕ್ಷಾ ಪಾತ್ರ ಮಾತ್ರ ಕೊಟ್ಟು ಅವನ ಪಾಡಿಗೆ ಅವನು ಹೋಗಿದ್ದಾನೆ. ಇವನನ್ನು ಯಾವ ಕಡೆಯಿಂದ ಮದುವೆ ಆಗ್ತೀಯಮ್ಮ, ಸ್ವಲ್ಪ ಹೇಳು ಅಂತ ಹೇಳಿದಾಗ ಬಹಳ ಮತ್ತೆ ಕೋಪ ಬಂತು. ಶಿವನಿಂದೆಯನ್ನು ಕೇಳಬಾರದು, ಜೊತೆಗೆ ಅವ ಪತಿ ಶಿವನಿಂದೆ ಕೇಳೋದೇ ತಪ್ಪು, ಇನ್ನು ಪತಿಯಾಗುವವನ ನಿಂದೆಯನ್ನಂತೂ ಕೇಳಲೇಬಾರದು ಅಂತ ಹೇಳಿ ಕೋಪ ಉಕ್ಕಿತು ಮನದಿ ಪಾರ್ವತಿಗೆ.
ಪಾರ್ವತಿಯ ಪ್ರೀತಿ ಶಿವನಿಗೆ ಅರ್ಥವಾಯಿತು. ಹಾಗೆ ಅರ್ಥವಾದ ಮೇಲೆ ಇನ್ನೂ ಒಂದು ಸ್ವಲ್ಪ ಮುನಿಸಿಕೊಂಡಾಗ ಪಾರ್ವತಿಯ ರೂಪ ಇನ್ನೂ ಚಂದವಂತೆ. ಹಾಗಾಗಿ ಅದನ್ನು ನೋಡುವ ಆಸೆ ಶೂಲಿಗೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡಿ ಬಂತು. ಇಷ್ಟೊಂದು ಸಿಟ್ಟು ಯಾಕೆಮ್ಮ, ಇಷ್ಟೊಂದು ಸಿಟ್ಟು ಬೇಡ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನಾನು ನೀನೋ ಇನಿಯಳ್, ಎಷ್ಟು ಚೆನ್ನಾಗಿದ್ದೀಯಾ, ಎಷ್ಟು ಲಾಲಿತ್ಯಪೂರ್ಣವಾಗಿದ್ದೀಯ. ವಿಷವೋ ಆತ, ಗಂಟ್ಲಲ್ಲೇ ವಿಷ ಇಟ್ಕೊಂಡು ಕೂತಿದ್ದಾನೆ. ನೀನೋ ಅತಿ ಮೃದು, ಮುಟ್ಟಿದರೆ ಕರಗಿ ಹೋಗುವಂತಾಕೆ ನೀನು. ಆವ ಕಠಿಣ ಗುಣಗಳಿಗೆ ಆಶ್ರಯನು ಆತ. ನೀನು ಅವಲೇ, ಅವನು ಅಲ್ಲ. ಅವನು ಯಾರನ್ನ ಬೇಕಾದರೂ ತ್ರಿಶೂಲದಿಂದ ಚುಚ್ಚಿ ಬಿಡ್ತಾನೆ. ನೀನು ಉರುತರ ಭೀರು. ನನಗೆ ಒಂದು ಎಲೆ ಸರಕ್ಕಂದ್ರೆ ಸ್ವಲ್ಪ ಮನಸ್ಸಿಗೆ ಹೀಗಾಗತ್ತೆ. ಸರ್ಪಭೂಷಣನೇ ಆತ. ಹತ್ರ ಹೋಗಿ ನೋಡಿದ್ದೀಯಾ ಅವನ್ನ ಎಂದಾದರೂ ನೀನು? ಕಿವಿಯಿಂದ ಕತ್ತಿಂದ ಎಲ್ಲ ಕಡೆಯಿಂದ ಹಾವುಗಳು ಹಾಗೆ ಎದ್ದು 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 ನಿನ್ನ ಮುಖವನ್ನು ಮುತ್ತಿಡುತ್ತವೆ. ಅಂಥವನ ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ. ಮತ್ತು ಬಟ್ಟೆ ಏನಾದರೂ ಚೆನ್ನಾಗಿ ಹಾಕ್ಕೊಂಬಂದಿದ್ದಾನೆ, ನನ್ನ ಮನದನ್ನು ಪ್ರಿಯಕರ ಅಂಥೇಳಿ ಭಾವಿಸಿದರೆ ಹುಲಿಯ ತೊಗಲಿನ ಉಡುಗೆ. ಯಾವ ಹುಲಿಯನ್ನು ಎಲ್ಲಿ ಸಾಯಿಸಿದ್ನೋ ಗೊತ್ತಿಲ್ಲ, ಆದರೆ ಚರ್ಮವನ್ನು ಕಿತ್ತು ಅದನ್ನು ಸೊಂಟಕ್ಕೊಂದಷ್ಟು ಸುತ್ತಕೊಂಡು ಬಂದಿದ್ದಾನೆ. ಒಂದು ನಯವಿಲ್ಲ, ನಾಜೂಕಿಲ್ಲ ಅವಕ್ಕೆ. ಮತ್ತು ಹಾವಿನ ನೆಲೆ, ಮೇಲೆ ವಕ್ರವಾಗಿರುವ ಇನ್ನೊಂದು ಕಣ್ಣು. ಸರ ನೋಡಿದ್ಯಮ್ಮ ಒಂದು?
ಎಂಥ ಅದ್ಭುತವಾದ ಸರ ಹಾಕ್ಕೊಂಡಿದ್ದಾನೆ ಅಂದರೆ ಸಾಯಿಸಿದ ತಲೆಬುರುಡೆಗಳಿಗೆಲ್ಲ ಪೋಣಿಸಿ ಅದ್ಭುತವಾದ ಹಾರ ಮಾಡಿಕೊಂಡಿದ್ದಾನೆ. ಯಾವುದು ಭೂತವಾಗಿ ಗೌವೆಂದು ಎದುರಿಗೆ ಬರುತ್ತೋ ಗೊತ್ತಿಲ್ಲ, ಅಂಥದ್ದೊಂದು ಹಾರ ಹಾಕ್ಕೊಂಡಿದ್ದಾನೆ. ಅಂತಹ ಶೂಲಿಗೆ ಅಂಜದೆ ಮನವನ ಎಂತು ಮಾಡಿದೆಯೇ ಮುಗ್ಧೆ. ಬುದ್ಧಿ ಹೇಳೋರು ಯಾರೂ ಇಲ್ಲ ಅಂತ ಕಾಣಿಸುತ್ತೆ ನಿನಗೆ ಎಂದು ವಿಪ್ರಂ ನುಡಿದ. ಮತ್ತೆ ಭವಾನಿ ಮುನಿದು ಕನಲ್ದು ಕಿಡಿಕಿಡಿ ಹೋಗಿ ತಪವಂತದಿರ್ಕೆ, ತಪಸ್ಸಲ್ಲಿ ಇರಲಿ ಒಂದು ಕಡೆಗೆ, ಮಾಡುವ ಜಪವೂ ಇರ್ಕೆ. ಈ ಶಿವನನ್ನು ಈ ಮಟ್ಟಕ್ಕೆ ಮಾತಾಡುವಂಥದ್ದು, ಇದನ್ನು ಕೇಳುವ ಒಂದು ಪಾಪ ನನಗಾಯಿತೆ ಅಂತ ಹೇಳಿ ಎತ್ಕೊಳ್ತಾಳೆ. ಏನಾದರೂ ಶಾಪವನ್ನು ಕೊಟ್ಟುಬಿಡೋಣ ಅಂತ. ಆದರೆ ತಕ್ಷಣ ನೆನಪಿಗೆ ಬರುತ್ತೆ, ಘೋರ ತಪದಲ್ಲಿ ಕೋಪಿಸಬಾರದು ತಾಂ ತಪದ ಕೇಳು. ತಪಸ್ವಿಗಳಾದವರಿಗೆ ಕೋಪ ಇರಬಾರ್ದು. ತಪಸ್ವಿಗಳಿಗೆ ಮಾತ್ರವಲ್ಲ, ನಮಗೂ ಕೂಡ ಕೋಪ ಇರಬಾರ್ದು. ಅದು ಸದಾಕಾಲ ನಮಗಿರುತ್ತೆ. ಅದನ್ನು ಮತ್ತೆ ಅಲ್ಲಮರ ಹೇಳ್ತಾರೆ, ಕೋಪವೆಂಬ ಕೂಸನೆತ್ತಲು ರೋಷ ತಾನಾಗೇ ಬರ್ಪುದು ನೋಡ. ಒಂದನ್ನು ತಗೊಂಡ್ರೆ ಮತ್ತೊಂದು ಉಚಿತವಾಗಿ ಅವುಗಳ ಪಾಡಿಗೆ ಅವು ತಾನಾಗೇ ಬರುತ್ತೆ. ಹಾಗಾಗಿ ಘೋರ ತಪದಲ್ಲಿ ಕೋಪಿಸಬಾರದು, ಅದು ತಾಂ ತಪದ ಕೇಡು. ಶಿವ ಕಾಯ್ತಾ ಇದ್ದು ಮುಂದಿನ ವಾಕ್ಯಕ್ಕೆ, ಪತಿ ನಿಂದಯಂ ಸೈರಿಸಬಾರದು. ಇವನೇ ನನ್ನ ಪತಿ ಅಂತ ಅವಳು ಬಾಯಿ ಬಿಟ್ಟು ಹೇಳುವುದನ್ನು ಹೀಗೆ ಚಾತಕ ಪಕ್ಷಿಯಂತೆ ಶಿವ ಕಾಯ್ತಾ ಇದ್ದ. ಪತಿಯ ನಿಂದಯಂ ಸೈರಿಸಬಾರದು ಎಂದು ಮನದ ಮುಳಿಸಿನಿಂದ ಆದ ನಿರೋಧದಿಂದ ನಿಂದೆಯನ್ನು ಆಧರಿಸದೆ ಮತ್ತೆ ಮಾತಾಡ್ತಾನೇ ಇದ್ದಾನೆ ಈ ಈಶ್ವರ. ಏನೇನು ಬಾಯಿಗೆ ಬರುತ್ತೋ ಅದೆಲ್ಲ ಮಾತಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಒಂದು ಭಸ್ಮದ ಗಟ್ಟಿಯನ್ನು ಇಟ್ಕೊಂಡಿದ್ಲು. ಭಸ್ಮವನ್ನು ಧಾರಣೆ ಮಾಡೋಕ್ಕಾಗಿ ಅದನ್ನು ತೆಗೆದು ಭಸದದಿಂದ ವಿಪ್ರ ನೆಡೆ ಪೋದುದು ಎನೆ ಎತ್ತಿ ಒಂದು ಆ ಭಸ್ಮದ ಗಟ್ಟಿಯನ್ನು ತೆಗೆದು ಶಿವನ ಕಡೆಗೆ ಎಸಿತಾಳೆ ಪಾರ್ವತಿ. ಹಾಗೆ ಎಸೆದ ತಕ್ಷಣ ಮುಗಿಲ ತೆರೆ ಸರಿದ ಶಶಿಯಂತೆ ಒಗೆದ ತಮಂ ತೆಗೆದ ತರುಣ ತರಣಿಯ ತೆರದಿಂದ ಶಂಭು ತೊಳಗುತ್ತಿದ್ದನ್. ಎಂತಹ ಶಂಭು ತೊಳಗಿದ್ದು ಅಲ್ಲಿ ಎದುರಿಗೆ ನಿಂತಿದ್ದು. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ಬಲಿದ ಚಂದ್ರಿಕೆಯ ಎರಕವೆನೆ ತಣಿಸಿ ಬೆಳಗುವ ಕಾಯ ಕಾಂತಿಯ ಪುಲಿದೊಗಲ ಕೆಂಜಡೆಯ ಕೇಮಣದ ಇಂದು ಫಣಿಪತಿಯ ಹೊಳೆವ ಹರಿಣನ ಅಕ್ಷಮಾಲ ವಲಯದ ಅಭಯದ ವರದ ಕರ ಪರಿಕಲಿತ ನೆಸೆದನ್ ಶಂಭು ಸದ್ಯೋಜಾತ ವಕ್ರದಲ್ಲಿ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲ ಪ್ರಮಥನಾಯ ನಮೋ ಸರ್ವಭೂತ ದಮನಾಯ ನಮೋ ಮನೋನ್ಮನಾಯ ನಮಃ. ಹೊಳೆವ ಕುಂಕುಮ ಕಾಂತಿಯಲ್ಲಿ ತಳತಳಿಪತನು ಗಜ ಚರ್ಮದುಡುಗೆಯ ಲಲಿತ ದಂತ ಪ್ರಭೆಯ ದರ ಹಸಿತ ಆನನದ ಅಂಬುಜದ ವಿಲಸಿತ ಅಭಯ ವರದ ಕರ ಪರಿಲುಳಿತ ಪರಶು ದೃಢಾಕ್ಷಮಾಲಾವಳಿಗಳು ಒಪ್ಪಿರೆ ವಾಮದೇವ ಆನನದಿ ರಂಜಿಸಿದ. ಅಘೋರೇಭ್ಯೋ ಥಘೋರೇಭ್ಯೋ ಘೋರ ಘೋರ ದರೇಭ್ಯ ಸರ್ವೇಭ್ಯ ಸರ್ವ ಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರ ರೂಪೇಭ್ಯ. ಕಾಳ ಮೇಘ ಸುವರ್ಣದ ಉರು ದಂಶ್ರಾಳಿ ಭೀಷಣದ ಅಮಳ ಜಪಮಣಿ ಮಾಲಿಕೆಯ ಸುತಿ ಮುಖದ ಭಾಷಾಂಕುಶದ ಡಮರುಗದ ಶೂಲ ಘನ ಖಟ್ವಾಂಗ ದ್ರೋಹಿಣ ಕಪಾಲ ಫಣಿವಲಯದ ಕರೋಟಿ ಮಾಲೆಯಿಂದ ಮಹೋಗ್ರನ್ಯಸದನು ಅಘೋರ ವಕ್ರದಲ್ಲಿ. ಆಗ ಪಾರ್ವತಿ ಪ್ರಾರ್ಥನೆಯನ್ನ ಮಾಡ್ತಾಳೆ, ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಪರಶುಡಮರುಗ ಖಡ್ಗ ಕೇಟಕ ಶರದನುಶೂಲದ ಕಪಾಲದ ಕರದ ರಕ್ತಾಂಬರದ
ಫಣಿಪನ ಭೋಗ ಭೂಷಣದ ಸ್ಫುರದ ಅಘೋರ ಭೇದದ ಭಯದ ಕರದ ಅಭಯದ ಕರದ ಪರಶು ಮೃಗಂಗಳಲ್ಲಿ ತತ್ಪುರುಷ ಮುಖದಲ್ಲಿ ಮೆರದನ್ ಎರಕದ ಮೆಂಚಿನಂದದಲ್ಲಿ ಎಳೆಯ ಮುತ್ತಿನ ಢಾಳವನ್ನು ಮುಕ್ಕುಳಿಸಿದ ಅಂಗಚ್ಛವಿಯ ಭಯವರ ಲುಳಿತ ಜಪಮಣಿ ವೇದ ಪಾಶಾಂಕುಶದ ಡಮರುಗದ ಲಲಿತ ಕಟ್ವಾಂಗದ ಕಪಾಲದ ಹೊಳೆವ ಶೂಲದ ಕರದ ನಿಗಮಾವಳಿ ಶಿರೋಮಣಿ ಮೆರದನ್ ಈಶಾನ ವಕ್ತ್ರದಲ್ಲಿ ಬೇರೆ ಬೇರುರಿ ಗಣ್ಣುಗಳ ಭೂತ್ಕಾರದ ಅಹಿಬಂಧದ ಜಟಾಕೋಟೀರ ಭಾರದ ಮುಖ ಚತುಷ್ಟಯ ಭುಜ ಚತುಷ್ಟಯದ ವಾರಿಜಾಸನ ವಿಷ್ಣು ರುದ್ರಾಧರಾನ್ ಈಶ್ವರನ್ ಪಂಚವಕ್ತ್ರ ಆಕಾರದಲ್ಲಿ ಶಿವ ಮೆರೆದನ್ ಪಂಚಬ್ರಹ್ಮ ಸ್ವರೂಪದಲ್ಲಿ ಪಂಚಾನನ ಈಶ್ವರ. ಅರ್ಥವಾಯಿತು ಪಾರ್ವತಿಗೆ. ಆ ಸಮಯದಲ್ಲಿ ಅದೆಷ್ಟು ಸಂತಸ, ಎಷ್ಟು ಸಂತೋಷ ಅಂಥೇಳಿ ಅಂದರೆ ಬಯಸಿದ ಪೂರ್ವ ಪುಣ್ಯಗಳೆರಡು ಒಂದಾಗುವ ಕ್ಷಣವಿದು. ಇದ್ದಂತಹ ಸಂಗತಿಗಳು ಆ ತೆರೆಯನ್ನು ಸರಿಸಿ ಒಂದಾಗುವ ಕ್ಷಣ. ಅದಕ್ಕಾಗಿಯೇ ನಾವು ನೀವು ಎಲ್ಲ ಕಳೆದ 1 ವಾರದಿಂದ ಕಾದದ್ದು. ಎಂದು ಇವರಿಬ್ಬರು ಒಂದಾಗ್ತಾರೋ, ಒಬ್ಬರ ಕಣ್ಣನ್ನು ಒಬ್ಬರು ದೃಷ್ಟಿಸಿ ನೋಡ್ತಾರೋ ಅನ್ನುವ ಆಶಯದೊಂದಿಗೆ ಇಷ್ಟು ದಿನ ಕ್ರಮಿಸಿದೆವು. ಆ ಸಮಯದಲ್ಲಿ ಸರಿದುದು ಪುಸಿವೇಷದ ತೆರೆ. ತಾಪಸಿಯಾಗಿದ್ದ ಪಾರ್ವತಿಯ ವೇಷ ಬದಲಾಯಿತು. ಮತ್ತೆ ಈ ಕಡೆಯಿಂದ ವಿಪ್ರವೇಶ ಬದಲಾಗಿ ಪಂಚಮುಖದ ಈಶ್ವರ ಬಂದು ನಿಂತ. ಆಕೆ ಎಸೆದಿದ್ಲಲ್ಲ ಭಸ್ಮದ ಒಂದು ಗಟ್ಟಿ, ಅದೇ ಜೀರಿಗೆ ಬೆಲ್ಲದ ಪರಿಯಿಂದ ಮದುವೆಯ ಮಾದರಿಯಲ್ಲಿ ಜೀರಿಗೆ ಬೆಲ್ಲದ ಧಾರೆಯೇ ಆಗಿಬಿಡ್ತು ಪಾರ್ವತಿಯ ಕೈಯಿಂದ. ಎಂಥದೊಂದು ಪರಮಾದ್ಭುತ ವಿವಾಹದ ನಿಶ್ಚಯವಾಗಿದ್ದಕ್ಕೆ ನಾನು ನೀವು ಎಲ್ಲರೂ ಸಾಕ್ಷಿ. ಎಂಥ ಹರ್ಷ ಅಲ್ವಾ! ಆನಂದವನ್ನು ಒಳಗಡೆಯಿಂದ ಪಡ್ಕೊಳ್ಳೋದಿದೆಯಲ್ಲ, ಅದು ಬದುಕಿನ ಗುರಿಯಾಗಬೇಕು. ಆ ಆನಂದ ಸಿಕ್ಕುವುದು ಎಲ್ಲಿ ಅಂದರೆ ಜಗತ್ತಿನ ತಂದೆ ತಾಯಿಗಳ ಈ ವಿವಾಹ ಸಂಭ್ರಮದ ನಿಶ್ಚಯವಾಗುತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಆನಂದ. ನಮ್ಮ ಮನೆಯ ನಿಶ್ಚಿತಾರ್ಥದಲ್ಲಿ 108 ಕೊರಗು ಕೊರತೆಗಳು, ಏನೇನೋ ಮಾತುಗಳು ಎಲ್ಲವೂ ಬಂದು ಆ ಆನಂದವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸುವುದಕ್ಕೆ ಆಗೋದಿಲ್ಲ. ಆ ಎಲ್ಲ ಕೊರತೆಗಳನ್ನು, ಸಂಕಟಗಳನ್ನು ನೀಗುವುದಕ್ಕಿರುವ ಏಕೈಕ ದಾರಿ ಎಂದರೆ ಶಿವ ಮತ್ತು ಶಿವೆಯರ ವಿವಾಹಕ್ಕೆ ಈ ಹೊತ್ತು ಸಾಕ್ಷಿಯಾಗಿದ್ದು ಅವರ ಮದುವೆಯನ್ನು ನಾವು ನಿಶ್ಚಯಿಸೋದಕ್ಕಾಗೋದಿಲ್ಲ. ಅವರಿಬ್ಬರೇ ಒಪ್ಪಿ ನಿಶ್ಚಯಿಸಿಕೊಂಡರು ಈ ಮುಂದೆ ನಾವು ಸತಿಪತಿಗಳಾಗಿ ಇರುವೆವು ಎಂದು. ಆ ನಿಶ್ಚಿತಾರ್ಥವನ್ನು ಕಂಡು ಮೇಲಿನಿಂದ ಎಲ್ಲರೂ ಕಾದು ನಿಂತಿದ್ರು. ಯಾವತ್ತಪ್ಪ ಇವರಿಬ್ಬರು ಇವರ ತಪಸ್ಸನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ಅವರೆಲ್ಲರೂ ಅಂಬರದಿಂದ ಹೂಗಳ ಮಳೆಯನ್ನು ಸರಿದರು, ಸುರಿದರು. ಎಲ್ಲರೂ ಬಂದು ನಿಂತರು. ಬಂದು ನಿಂತು ಹಾಡಿದ್ದು ಧವಳವನ್ನು ಮತ್ತು ಶೋಭಾನವನ್ನು. ಶೋಭನವು ನಮ್ಮ ಸಿರಿಗೌರಿಗೆ ಶಿವಗೆ ಈ ಸಂಭ್ರಮಕ್ಕಿಂತ ದೊಡ್ಡ ಸಂಭ್ರಮ ಜೀವಿತಾವಧಿಯಲ್ಲಿ ಮತ್ತೆ ಬರಲು ಸಾಧ್ಯವಿಲ್ಲ ಎನ್ನುವ ಮಾದರಿಯಲ್ಲಿ ಎಲ್ಲರೂ ಆ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ನಮ್ಮ ಪಾಲಿಗಿರುವಂಥದ್ದು ಸಂಗೀತ ಮತ್ತು ನೃತ್ಯದೊಂದಿಗೆ ಆ ಸಂಭ್ರಮವನ್ನು ಕಿವಿತುಂಬಿಸಿಕೊಳ್ಳುವ ಮತ್ತು ಕಣ್ತುಂಬಿಸಿಕೊಳ್ಳುವ ಹೊತ್ತಿದು. ಒಟ್ಟಿಗೆ ಸೇರಿ ಆ ಶೋಭನವನ್ನು ಕೇಳಿ ಮತ್ತು ನೋಡಿ ನಾವು ಒಂದಿಷ್ಟು ಪುನೀತರಾಗೋಣ. ಶೋಭನವು ನಮ್ಮ ಸಿರಿಗೌರಿಗೆ. ಶೋಭಾನವೋ ನಮ್ಮ ಸಿರಿಗೌರಿಗೆ ಶಿವಗೆ ಶೋಭಾನವು ನಮ್ಮ
ಗಿರಿಜಾ ಕಲ್ಯಾಣದ ಈ ಸಂಭ್ರಮದ ನಿಶ್ಚಿತಾರ್ಥಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಅಂದರೆ ಒಂದು ಥರದಲ್ಲಿ ಸಂತಸವೂ ಹೌದು, ಪಾರ್ವತಿಯನ್ನು ಕೈಲಾಸಕ್ಕೆ ಕಳುಹಿಸಬೇಕಲ್ಲ ಅನ್ನುವಂತಹ ಒಂದು ಸಣ್ಣ ನೋವು ಕೂಡ ಒಳಗಿನಿಂದ ಇರುತ್ತೆ. ಅತ್ಯಂತ ಸಹಜವಾಗಿರುವಂಥ ಈ ಭಾವ ಕಾಯ್ತಾ ಇರುವುದು ಕೂಡ ಇದೇ ಕ್ಷಣಕ್ಕೆ. ಈ ಕ್ಷಣಗಳು ಅದು ಎಷ್ಟು ದೊಡ್ಡ ಪಾಠವನ್ನು ಕಲಿಸುತ್ತೆ ಅಂಥೇಳಿ ಅಂದರೆ, ಪ್ರೀತಿ ಮತ್ತು ಪ್ರೇಮ ಅನ್ನುವಂಥದ್ದು ಒಳಗಿನಿಂದ ಇದ್ದು ಅದನ್ನು ಸುತ್ತಲೂ ಪಸರಿಸಿ ಒಳಿತನ್ನೇ ಉಂಟು ಮಾಡುವಂತಹ ಅತಿದೊಡ್ಡ ಶಕ್ತಿ ಅನ್ನುವುದನ್ನು ಶಿವ ಮತ್ತು ಶಿವೆಯರು ಲೋಕಕ್ಕೆ ತಿಳಿಸಿಕೊಟ್ಟಂತಹ ಕ್ಷಣವಿದು. ಪ್ರೀತಿ ಎನ್ನುವಂಥದ್ದು ಸಿಕ್ಕಲ್ಲಿ ಪ್ರೀತಿಸುವುದಲ್ಲ, ಅದೊಂದು ಅಲೌಕಿಕ ಅನುಭವ ಅನ್ನುವಂಥ ಪಾಠವನ್ನು ಗಿರಿಜಾ ಕಲ್ಯಾಣ ನಮಗೆ ತಿಳಿಸಿಕೊಡುತ್ತೆ. ಅದಷ್ಟೇ ಅಲ್ಲ, ಮನೆಗೆ ಬರುವ ಈ ಸೊಸೆಯ ರೂಪಿನ ಹೆಣ್ಣು ಮಕ್ಕಳು ಅವರೆಲ್ಲರೂ ಗಿರಿಜೆಯ ಸ್ವರೂಪರೇ. ಅವರನ್ನು ನೋಯಿಸುವ, ಕಾಡಿಸುವ, ಬೇಯಿಸುವಂತಹ ಮನಸ್ಥಿತಿ ನಮ್ಮದಾಗಬಾರ್ದಲ್ವ. ಹಾಗೇನಾದರೂ ನಾವು ಮಾಡಿಬಿಟ್ರೆ ಯಾವತ್ತಾದರೂ ಬಂದ ಆ ಮಕ್ಕಳ ಕನಸುಗಳನ್ನು ಹೊಸಕಿ ಹಾಕಿಬಿಟ್ರೆ ಅದು ಕ್ಷಮೆ ಇಲ್ಲದ, ಪಶ್ಚಾತ್ತಾಪವೂ ಇಲ್ಲದ ಅತಿದೊಡ್ಡ ಪಾಪ ಅನ್ನುವುದನ್ನು ಇದು ಪಾಠ ಮಾಡಿಕೊಡುತ್ತದೆ. ಇಂತಹ ಎಲ್ಲ ಪಾಠಗಳನ್ನು ಹೇಳುವ ಉದ್ದೇಶದಿಂದಲೇ ಈ ಪುರಾಣಗಳು ರಚಿತವಾಗಿತ್ತು. ಒಂದು ಹೆಣ್ಣು ಮಗು ತಾನು ಬಯಸಿದ್ದನ್ನು ಪಡೆಯುವುದಕ್ಕಾಗಿ ತಪಸ್ಸಿನಂತಹ ಒಂದು ದೊಡ್ಡ ಶಕ್ತಿಯನ್ನು ಅವಲಂಬಿಸುವುದೇ ಹೆಣ್ಣು ಮಕ್ಕಳ ಧೀಶಕ್ತಿಯನ್ನು ಹೆಚ್ಚು ಮಾಡುವಂತಹ ಒಂದು ಮಾರ್ಗದರ್ಶಕದ ಸೂತ್ರವಾಗುತ್ತೆ. ಹೆಣ್ಣೆಂದರೆ ಅಲಂಕಾರದ ಗೊಂಬೆಯಲ್ಲ, ಶೃಂಗಾರದ ವಸ್ತುವೂ ಅಲ್ಲ, ಭೋಗಕ್ಕಾಗಿ ಹುಟ್ಟಿದವಳೂ ಅಲ್ಲ. ಅವಳು ಬೇಕೆಂದರೆ ಶಿವನನ್ನು ತನ್ನ ತಪಶಕ್ತಿಯಿಂದ ಆಕರ್ಷಣೆಗಳನ್ನು ಏನೂ ಉಂಟು ಮಾಡದೆ ನೇರವಾಗಿ ತಾನಿಲ್ಲಿ ಇರುವ ಕಡೆಗೆ ಕರೆಸಿಕೊಳ್ಳಬಲ್ಲಂತಹ ಶಕ್ತಿಯುತಳು. ಅದನ್ನು ಗುರುತಿಸುವಂತಹ ಪ್ರಯತ್ನ ನಮ್ಮ ಒಳಗಿನಿಂದ ಮಾಡಿಕೊಳ್ಳುತ್ತೀವಲ್ಲ, ಅದೇ ಗಿರಿಜಾ ಕಲ್ಯಾಣದ ಉದ್ದೇಶ. ಅದರ ಜೊತೆಗೆ ಎದುರಿಗಿರುವಂತಹ ದೈವವನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಳ್ಳುವ ಒಂದು ಚೈತನ್ಯ ನಮ್ಮ ಒಳಗಿನಿಂದ ಬರಬೇಕಲ್ಲ, ಅದು ಶಿವನನ್ನು ಕಾಣುವಂಥದ್ದು. ಅದಕ್ಕಾಗಿಯೇ ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತವ ಸ್ವರೂಪಂ, ಯತ್ರೈವ ಯತ್ರೈವ ಶಿರೋಮದೀಯಂ ತತ್ರೈವ ಪದದ್ವಯಂತೆ. ನನ್ನ ಮನಸ್ಸು ಯಾವುದನ್ನೂ ಇರಿಸಿಕೊಳ್ಳುವ ಶಕ್ತಿಯನ್ನು ಪಡ್ಕೊಂಡಿಲ್ಲ. ಅದು ಎತ್ತೆತ್ತಲೂ ಹಾದು ಹೋಗ್ತಾ ಇರುತ್ತೆ. ಅದನ್ನು ಹಿಡಿದಿಡುವ ಶಕ್ತಿ ನನಗಿಲ್ಲ. ಆದ್ದರಿಂದ ನನ್ನ ಮನಸ್ಸು ಎತ್ತ ಕಡೆ ಹೋಗುವುದು, ಅತ್ತ ಕಡೆಯಲ್ಲೆಲ್ಲ ನಿನ್ನ ಸ್ವರೂಪವನ್ನು ಕಾಣುವ ಹಾಗೆ ಮಾಡು ಈಶ್ವರ. ಹಾಗೆ ನನ್ನ ತಲೆ ಶಿರೋಮದೀಯಂ ಎಲ್ಲಿ ಹೋಗುತ್ತೋ, ಹೋಗಬಾರದ ಕಡೆಯಲ್ಲೆಲ್ಲ ಅದು ಹೋಗಿ ನಿಲ್ಲುತ್ತೆ. ಅಲ್ಲೆಲ್ಲ ನಿನ್ನ ಪದದ್ವಯಗಳು ಕಾಣುವ ಹಾಗೆ ನನ್ನನ್ನು ಆಶೀರ್ವದಿಸು. ಅದಕ್ಕೆ ವಚನಕಾರರು ಕೇಳಿದ್ರು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡೋ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಇದು ಅವರ ಪ್ರಾರ್ಥನೆ. ಅಂದರೆ ಇವೆಲ್ಲವನ್ನ ಹೊರಮುಖವನ್ನು ಬಿಟ್ಟು ಒಳಮುಖವಾಗಿ ಇರುವಂತಹ ಲಕ್ಷ್ಯಾಲಕ್ಷ ನಿರೀಕ್ಷಣಾಂ ನಿರುಪಮಾಂ ರುದ್ರಾಕ್ಷ ಮಾಲಾಧರಾಂ ತ್ರಕ್ಷಾರ್ಧ ಕೃತಿ ದಕ್ಷ ವಂಶ ಕಲಿಕಾಂ ದೀರ್ಘಾಕ್ಷಿ ದೀರ್ಘಸ್ವರಾಂ ಭದ್ರಾಂ ಭದ್ರವರಪ್ರದಾಂ ಭಗವತಿ ಭದ್ರೇಶ್ವರೀಂ ಮುದ್ರಣೀಂ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರಾಂ ಓಂ ಶ್ರೀ ರಾಜರಾಜೇಶ್ವರಿ. ಎಷ್ಟು ದೊಡ್ಡಾಕಿಯಮ್ಮ ನೀನು. ನಾವು ಅರ್ಪಿಸಿದ್ದನ್ನು ಅದನ್ನೇ ಮತ್ತು ಲಲಿತಾ ತ್ರಿಪುರ ಸುಂದರಿಗೆ ಹೇಳೋದು, ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿಕಾ. ಏನನ್ನು ಬಯಸದೆ ಎಲ್ಲವನ್ನು ಕೊಡುವ ಶಕ್ತಿ ಅದು ತಾಯಿಯದು. ಎಲ್ಲದರ ಜೊತೆಗಿರುವಂತಹ ಸಮಸ್ತ ಸೃಷ್ಟಿಯಲ್ಲೂ ಇರುವಂತಹ ಈಶನ ಕೃಪೆ
ಸಮಸ್ತಕ್ಕೂ ಚೈತನ್ಯಮಯಿಯಾಗಿರುವಂತಹ ಭಗವತಿಯ ಕೃಪೆ ಎಲ್ಲರಿಗೂ ದೊರಕಲಿ ಎನ್ನುವ ಆಶಯದೊಂದಿಗೆ ಪರಂಪರೆಯ ಈ ಗಿರಿಜಾ ಕಲ್ಯಾಣದ ಪ್ರಯಾಣ ಆರಂಭವಾಗಿತ್ತು. ಅದು ಒಂದು ಮುಖ್ಯ ಘಟ್ಟಕ್ಕೆ ಈ ದಿನ ಬಂದು ನಿಂತಿದೆ. ಶಿವೆಯರು ಒಬ್ಬರನ್ನ ಒಪ್ಪಿದ್ದು ಜಗತ್ತಿಗೆ ಮಂಗಳವಾಗಲಿ ಅಂತ ಹೇಳಿ ಆ ಮಂಗಳಕರವಾದ ಭಾವವನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಲೋಕ ಕಲ್ಯಾಣಕ್ಕೆ ಕಾರಣವಾಗುವಂತಹ ಅವರ ಕಲ್ಯಾಣವನ್ನು ನಾಳೆಗಾಗಿ ನಾವು ಕಾಯ್ದಿರಿಸಿಕೊಳ್ಳಬೇಕು. ಶಿವೆಯರ ವಿವಾಹ ಅದು ಸಾಮಾನ್ಯವಾದದ್ದಲ್ಲ, ಅಭೂತಪೂರ್ವವಾದದ್ದು. ಅದಕ್ಕೆ ಮುನ್ನ ನಾವು ಇಂದು ಪೂರ್ತಿಯಾಗಿ ನಾಳೆ ಅದನ್ನು ಕಣ್ತುಂಬಿಸಿಕೊಳ್ಳುವವರೆಗೆ ಒಳಗಡೆಯಿಂದ ಇರಬೇಕಾದ ಎರಡೇ ಪದಗಳು, ಅಂದರೆ ಒಂದು ಶಿವ ಮತ್ತೊಂದು ಶಿವೆ. ಹಾಗೆ ಒಳಗನ್ನು ತುಂಬಿಸಿಕೊಂಡರೆ ಅವರ ವಿವಾಹ ನಮ್ಮ ಕಣ್ಮುಂದೆ ನಡೆಯೋದಕ್ಕೆ ಸಾಧ್ಯವಿದೆ. ಅದು ನಮ್ಮೆಲ್ಲರಿಗೆ ಒಟ್ಟಾಗಿ ಮಂಗಳವನ್ನು ತರುವಂತಹ ಅತಿ ದೊಡ್ಡ ಸಂದರ್ಭವಾಗುತ್ತೆ. ಅಂತಹ ವಿವಾಹದ ವೇದಿಕೆ ಇಂದು ಸೃಷ್ಟಿಯಾಗಿದೆ. ಅದಕ್ಕೆ ಸಾಕ್ಷಿಯಾದ ನಿಮ್ಮೆಲ್ಲರಿಗೂ ಕೂಡ ಪರಂಪರೆಯ ಹೃತ್ಪೂರ್ವಕವಾದ ಶುಭಾಕಾಂಕ್ಷೆಗಳು. ಈ ಮಂಗಳದ ಮಧುರವಾದಂತಹ ಸಂಗತಿ ನಮ್ಮ ಮನಸ್ಸುಗಳನ್ನು, ಮನೆಗಳನ್ನು ಸದಾ ಬೆಳಗ್ತಿರಲಿ. ಗಿರಿಜಾ ಶಿವನ ಕಲ್ಯಾಣ ನಮ್ಮ ಕಲ್ಯಾಣಕ್ಕೆ ಎಡೆಗಿಡಲಿ ಅಂಥೇಳಿ ಹೇಳ್ತಾ ಎಂದಿನ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ನಾಳೆ ಸಂಭ್ರಮದ ಮದುವೆಗೆ ನೀವೆಲ್ಲರೂ ಸಿದ್ಧರಾಗಿ ಬರಬೇಕು. ಯಾಕೆಂದರೆ ಇದು ನಿಮ್ಮ ಮನೆಯ ಮದುವೆ. ಪ್ರತಿಯೊಂದು ಮನೆಯಲ್ಲೂ ನಡೆಯುವ ಮದುವೆ. ವಿವಾಹಕ್ಕೆ ಸನ್ನದ್ಧರಾಗಿ ನೀವು ಬರಬೇಕು. ಅದಕ್ಕೆ ಮುಂಚಿನ ಭಜನೆ ಮತ್ತು ಮಾರತಿಯನ್ನು ಪಕ್ಕಕ್ಕೆ ಇರಿಸಿ ಒಂದೆರಡು ಸೂಚನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇವೆ. ನಮಸ್ಕಾರ.